ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಅಥ ಪಂಚಮಸ್ಕಂದಃ ಭಾಗವತ ಪಂಚಮಸ್ಕಂದಃ ವಾದಿರಾಜಕೃತ ಭಾಗವತ ಅನುಕ್ರಮಣಿಕಾ ಸ್ತೋತ್ರಂ ಪ್ರಿಯವ್ರತಕಥಾ ಪ್ರೋಕ್ತಂ ಬ್ರಹ್ಮಜ್ಞಾನಪರಿಪಾಲನಂ ಗೃಹಸ್ಥಾಶ್ರಮಸಂಪ್ರಾಪ್ತಿಃ ನವಪುತ್ರಸಮುದ್ಭವಃ. 5ನೇ ಅಧ್ಯಾಯದಲ್ಲಿ ಪ್ರಿಯವ್ರತನ ಕಥೆ, ಪ್ರಿಯವ್ರತ ಎಂಬತಕ್ಕಂಥ ರಾಜನ ಕಥೆ. ಬ್ರಹ್ಮದೇವರ ಅಪ್ಪಣೆಯಂತೆ ಅವನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದ್ದು, ಅವರಿಗೆ 9 ಮಕ್ಕಳು ಹುಟ್ಟಿದ್ದು ಇಲ್ಲಿ ಹೇಳಲ್ಪಟ್ಟಿದ್ದಾರೆ. ಇಲ್ಲಿ ಪ್ರಿಯವ್ರತ ಎಂಬತಕ್ಕಂಥ ಶಬ್ದ ಇದೆ. ಇದು ನಮ್ಮ ಆಧ್ಯಾತ್ಮಿಕವಾಗಿ ಏನು ತಿಳ್ಕೊಳ್ಬೇಕು ಅಂದರೆ, ಮನುಷ್ಯ ಹುಟ್ಟಿದಾಗ ಅವರಿಗೆ ಪ್ರಿಯವಾದದ್ದು ಒಂದು, ಹಿತವಾದದ್ದು ಒಂದು, 2 ಕರ್ಮಗಳಿರುತ್ತೆ. ಯಾರು ನಮ್ಮ ಮನಸ್ಸಿಗೆ ದೇಹಕ್ಕೆ ಹಿತವಾಗುವಂತೆ ಮಾಡ್ತಾರೋ ಅದಕ್ಕೆ ಪ್ರಿಯ ಅಂತ ಹೆಸರು. ನಮ್ಮ ಸ್ವರೂಪಕ್ಕೆ ಹಿತವಾಗುವಂತೆ ಅಂದರೆ ಆಧ್ಯಾತ್ಮಿಕವಾಗಿ ಹಿತವಾಗುವಂತೆ ಮಾಡುವುದಕ್ಕೆ ಹಿತ ಎಂದು ಹೆಸರು. ಇಲ್ಲಿ ಪ್ರಿಯವ್ರತ ರಾಜ ಅಂದರೇನು? ಒಬ್ಬ ರಾಜನು ಹುಟ್ಟುಬಿಟ್ಟು ಏನು ಮಾಡಿದ, ತಾನು ಗೃಹಸ್ಥಾಶ್ರಮವನ್ನು ತನ್ನ ಹೆಂಡತಿ ಬೇಕು ಅಂತ ಹೇಳಿ ಬ್ರಹ್ಮದೇವನ ಕುರಿತು ತಪಸ್ಸು ಮಾಡಿ ಬೇಡಿಕೊಂಡ. ಅಂದರೆ ಮೊದಲಿಗೆ ಪ್ರಿಯವ್ರತ ರಾಜ ಮದುವೆ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದ. ನಂತರದಲ್ಲಿ ಬ್ರಹ್ಮದೇವರು ಬಂದು ಹೇಳಿದಾಗ ವಿವಾಹಾರ್ಥನಾದ. ಅಂದರೆ ಮನುಷ್ಯನಿಗೆ ಹೆಂಡತಿ, ಮಕ್ಕಳು, ಮನೆ ಇವೆಲ್ಲವೂ ಸುಪ್ತವಾಗಿ ಆಸೆಗಳಿದ್ದರೂ ಒಂದು ಕಾಲದಲ್ಲಿ ಭಗವಂತ ಅದನ್ನು ಪರೀಕ್ಷಿಸುತ್ತಾನೆ. ಇವನಿಗೆ ಲೌಕಿಕದಲ್ಲಿ ಆಸಕ್ತಿ ಇದೆಯೋ, ಪಾರಮಾರ್ಥಿಕದಲ್ಲಿ ಆಸಕ್ತಿ ಇದೆಯೋ? ಲೌಕಿಕದಲ್ಲಿ ಭಾಗಶಃ, ಪಾರಮಾರ್ಥಿಕದಲ್ಲಿ ಭಾಗಶಃ ಇದ್ದಾಗ ಎಲ್ಲಿ ಹೋಗಬೇಕು ಎಂಬುದು ನಿಶ್ಚಯತೆ ಇರೋದಿಲ್ಲ. ಆಗ ತತ್ವಾಭಿಮಾನಿ ದೇವತೆಗಳೇನು ಮಾಡ್ತಾರೆ, ಇವನಿಗೆ ಯಾವ ಭಾಗದಲ್ಲಿ ಹೆಚ್ಚು ಒತ್ತಡ ಇರುತ್ತೋ ಅಲ್ಲಿ ಹೋಗ್ತಾರೆ. ಹೀಗಾಗಿ ಈಗಿನ ಗೃಹಸ್ಥಾಶ್ರಮಗಳೆಲ್ಲರೂ ಮಾನಸಿಕವಾಗಿ ಇವರೇ ಅಂದುಕೊಂಡಿದ್ದು, ನನಗೆ ಹೆಂಡತಿ ಬೇಕು, ಮಕ್ಕಳು ಬೇಕು, ಮನೆ ಬೇಕು, ಹಣ ಬೇಕು, ಇಂಥಾದ ಕಾಮನೆಗಳು ಸುಪ್ತವಾಗಿದ್ದನ್ನು ಬಯಲು ಮಾಡಿದವರು ತತ್ವಾಭಿಮಾನಿ ದೇವತೆಗಳು. ಅದನ್ನು ಇಲ್ಲಿ ಪ್ರಿಯವ್ರತ ರಾಜನ ಕಥೆಯಲ್ಲಿ ಗೃಹಸ್ಥ ಆಶ್ರಮವನ್ನು ಕೊಟ್ಟು ನವಪುತ್ರ ಸಮುದ್ಭವ, ಅವರಿಗೆ 9 ಜನ ಮಕ್ಕಳು ಹುಟ್ಟುತ್ತಾರೆ. ನೋಡಿ, ನಮಗೆ ಒಂದು ಆಸೆ ಬಂದರೆ ಆ ಆಸೆಯನ್ನು ಬೆಳೀತಾ ಹೋಗುತ್ತೆ. ಆಸೆಗೆ ಕೊನೆಯಿಲ್ಲ. 9 ಜನರು ಬಹಳ ಪ್ರಸಿದ್ಧಿಯಾದ ಮಕ್ಕಳಾದರೂ ಸಹ ಬಂಧಕಗಳೇ. ನಮಗೆ ಎಷ್ಟೇ ಅತೀ ಮಹತ್ತಾದ ಪದಾರ್ಥ ಅಂದರೂ ಕೂಡ ಅದು ನಮ್ಮದಲ್ಲ, ಅದು ಬಾಹ್ಯ ಪದಾರ್ಥ. ಬಾಹ್ಯ ಪದಾರ್ಥ ಎಂದಿದ್ದರೂ ಸಹ ಅದು ಬಂಧಕವೇ. ಆದ್ದರಿಂದ ನಮಗೆ ಮೋಕ್ಷ ಎಂಬತಕ್ಕಂಥದ್ದು ಈ ಜನ್ಮದಲ್ಲಿ ಆಗುವುದಿಲ್ಲ. ನೋಡಿ, ಭಾಗವತ ಇರುವುದು ಮೋಕ್ಷಕ್ಕಾಗಿ. ಆದರೆ ಯಾರು ಮೋಕ್ಷೇತರವಾಗಿ ಭಗವತೇತರವಾಗಿ ಇಷ್ಟಪಡ್ತಾರೋ ಅವರಿಗೆ ಭಾಗವತ ಏನಾಗುತ್ತೆ? ಶ್ರವಣ ಮಾತ್ರ ಆಗುತ್ತೆ, ಫಲಕಾರಿ ಆಗೋದೇ ಇಲ್ಲ. ಫಲಕಾರಿ ಆಗುವುದಿಲ್ಲ ಏನರ್ಥ? ನಿಜವಾದ ವೈರಾಗ್ಯ ಬರದೆ ಆ ಜನ್ಮದಲ್ಲಿ ವೈಕುಂಠವನ್ನು ಸೇರೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ಪ್ರತಿ ಜನ್ಮದಲ್ಲಿ ಭಾಗವತನ ಕೇಳಬೇಕು. ಭಾಗವತ ನನ್ನ ಕಥೆ ಅಂತ ತಿಳ್ಕೊಳ್ಬೇಕು. ಯಾವಾಗ ಭಗವಂತನೇ ಬೇಕು, ಇನ್ಯಾವುದೂ ಬೇಡ, ಅದೇ ನನ್ನ ನಿಜವಾದ ಭಾಗ ಅಂತ ತಿಳ್ಕೊಂಡಾಗ ನಾವು ನಿಜವಾದ ಪರೀಕ್ಷಿತರಾಗ್ತೀವಿ. ಪರೀಕ್ಷಿತ ಏನು ತಿಳ್ಕೊಂಡ? ಎಲ್ಲವನ್ನು ಬಿಟ್ಟು ಬಂದು ಭಗವಂತನ ಕಥೆ ಕೇಳಕ್ಕೆ ಕೂತ್ಕೊಂಡ.
ನಾವು ಏನು ಮಾಡ್ತಿದ್ದೀವಿ, ಎಲ್ಲವನ್ನು ಸೇರಿಕೊಂಡು ಇದನ್ನು ಸೇರಿಸಿಕೊಂಡು ಮಾಡ್ತಾ ಇದ್ದಾಗ ಹೇಗೆ ನಾವು ಪರೀಕ್ಷಿತರಾಗ್ತೀವಿ. ಆದ್ದರಿಂದ ಎಷ್ಟು ಸಾರಿ ಓದಬೇಕು ನಾವು ಭಾಗವತ? ಸಹಸ್ರ ಬಾರಿ ಓದಬೇಕು. ವೃಷಭಾವತಾರ ಚರಿತಂ ಭರತಸ್ಯ ಸಮುದ್ಭವಃ ಋಷಭೇನ ಉಪದೇಶಶ್ಚ ತಥಾ ಅಜಗರ ವರ್ಣನಂ. ನೋಡಿ, ಪರಿವರ್ತನಾಗಿ ಬಂದಾಗಲೂ ಸಹ ವೇದವ್ಯಾಸದೇವರು ಏನು ಮಾಡಿದ್ರು? ಭಗವಂತನೇ ವೃಷಭ ಅವತಾರದಲ್ಲಿ ಬಂದ. ವೃಷಭ ಅಂದರೆ ಏನು? ಎತ್ತು ಅಂತ ಅರ್ಥ. ಅಂದರೆ ಎತ್ತು ಅಂದರೆ ಎತ್ತಿನ ರೂಪದಲ್ಲಿ ಬಂದು ಮಾತಾಡಿದ್ದಲ್ಲ. ವೃಷಭ ಅಂದರೆ ಋಷಿ ಜ್ಞಾನಿ ಅಂತ ಹೆಸರು. ಅಂದರೆ ಜ್ಞಾನ ಅಂದರೆ ಋಷಿ ರೂಪದಲ್ಲಿ ಬಂದು ಭಗವಂತನ ಆದೇಶವನ್ನು ತಲುಪಿಸೋಕ್ಕೋಸ್ಕರವಾಗಿ ಎಲ್ಲ ಜನರಿಗೆ ಒಂದು ಜ್ಞಾನ ಪ್ರಸಾರವನ್ನು ಮಾಡಿದನು. ಸಾಕ್ಷಾತ್ತಾಗಿ ಅವನಿಗೆ 100 ಜನ ಮಕ್ಕಳಾಗಿದ್ದರು. ಅವರಲ್ಲಿ ಭರತನೇ ದೊಡ್ಡವ. ಅವನನ್ನು ಮುಂದೆ ಇಟ್ಟುಕೊಂಡು ಉಪದೇಶವನ್ನು ಮಾಡಿದನು ವೃಷಭಾವತಾರದಲ್ಲಿ. ಋಷಭದೇವರು ಮಾಡಿದ ಉಪದೇಶ ಹಾಗೂ ಅಜಗರ ಬ್ರಾಹ್ಮಣ ವರ್ಣನೆ ಇಲ್ಲಿ ಬಂದಿದೆ. ಏನು ಅಜಗರ ಬ್ರಾಹ್ಮಣ ವರ್ಣನೆ ಅಂದರೆ ಏನರ್ಥ ಅಂದರೆ, ಈ ಸರ್ಪ ಎಂಬತಕ್ಕಂಥದ್ದು ಭಯದ ದ್ಯೋತಕ. ಅಜಗರ ಅಂದರೆ ಅದಕ್ಕೆ ಕಿವಿ ಮತ್ತು ಕಣ್ಣು ಎರಡು ಒಂದೇ. ಅಂದರೆ ಪ್ರತ್ಯೇಕವಾದ ಕಣ್ಣುಗಳಿರುವುದಿಲ್ಲ, ಪ್ರತ್ಯೇಕವಾದ ಕಿವಿಗಳಿರುವುದಿಲ್ಲ. ಅದು ಹೇಗೆ ತಿಳಿಬೇಕು? ಭೂಮಿಯಲ್ಲಿ ತೆಗೆದುಕೊಂಡು ಹೋಗಿ ವೈಬ್ರೇಷನ್ ಅಂದರೆ ಕಂಪನದಿಂದ ತಿಳಿಬೇಕು. ಕಂಪನ ಆಗೋಕ್ಕೆ ಮೈಯಲ್ಲಿರ್ತಕ್ಕಂಥ ಚರ್ಮದಿಂದಲೇ ಅದು ತಿಳಿಯಬೇಕು. ಮನುಷ್ಯನ ಶರೀರದಲ್ಲಿ ಮಾತ್ರ ಅಜಗರದಂತೆ ಸಂಪೂರ್ಣ ಮೈ ಸುತ್ತಿಕೊಂಡಿರ್ತಕ್ಕಂಥ ಚರ್ಮ ಇದೆ. ಮನುಷ್ಯ ಚರ್ಮದ ಯಾವ ಅಂಗಕ್ಕೆ ಒಂದು ಸೂಜಿ ಮನೆಯಿಂದ ಚುಚ್ಚಿದರೂ ಆ ಚೇತನಕ್ಕೆ ಅರಿವಾಗತ್ತೆ. ಇದು ಎಲ್ಲಿ ತನಕ? ಇದು ನನ್ನ ಶರೀರ ಅಂತ ತಿಳ್ಕೊಂಡಿರೋ ತನಕ. ಇದು ಯಾತಕ್ಕೆ ಅಜಗರ ವರ್ಣನೆ ಮತ್ತು ಮನುಷ್ಯ ಶರೀರ ಕೊಟ್ಟಿದ್ದಾರಂದರೆ, ಈ ಶರೀರ ನನ್ನದಲ್ಲ ಎಂಬತಕ್ಕಂಥ ಜ್ಞಾನ ಬರಬೇಕಂದರೆ ಮನುಷ್ಯನ ಯಾವ ಶರೀರದ ಭಾಗಕ್ಕೆ ಚುಚ್ಚಿದರೂ ಇದು ನನ್ನದಲ್ಲ ಎಂಬ ಜ್ಞಾನ ಬರಬೇಕು. ಇದು ಯಾವಾಗ ಬರುತ್ತದೆ? ಕೋಟಿ ಜನ್ಮ ಬೇಕಾ? 10 ಕೋಟಿ ಜನ್ಮ ಬೇಕಾ? ನೀವು ನಿರ್ಧರಿಸಿಕೊಳ್ಳಿ. ಕಾಯಿಲೆ ಇದ್ದವರಿಗೆ, ಅಂದರೆ ಡಯಾಬಿಟೀಸ್ ಇದ್ದವರಿಗೆ, ಅದರ ಸ್ಪರ್ಶ ಇಲ್ಲದೇ ಇದ್ದವರಿಗೆ ಅವ್ರಿಗೆ ಬರ್ಬೋದು. ಅದು ರೋಗ. ಅದು ರೋಗದಿಂದ ಬಂದರೆ ಅದು ಗುಣ ಅಲ್ಲ, ಅದು ಜ್ಞಾನವಲ್ಲ. ನೀವು ತಿಳಿದುಕೊಂಡು ನನ್ನದಲ್ಲ ಎಂಬತಕ್ಕಂಥ ಜ್ಞಾನ ಬಂದವನೇ ಭಾಗವತ. ಇದು ನಿಜವಾದ ಭಾಗವತ. ಆದ್ದರಿಂದ ಅಜಗರನ ಕಥೆ ಮತ್ತು ಬ್ರಾಹ್ಮಣನ ಕಥೆ. ಬ್ರಾಹ್ಮಣನ ಕಥೆ ಅಂದರೆ ಏನು? ಬ್ರಹ್ಮಜ್ಞಾನಿ ಅಂತ ಅರ್ಥ. ನಿಜವಾದ ಬ್ರಹ್ಮಜ್ಞಾನಿ ಅಂದರೆ ಯಾವುದು? ಅಭಿಮಾನ ಬಿಟ್ಟವ. ಏಣಿ ಜನ್ಮ ಪ್ರಸಾದಸ್ಯ ಕೀರ್ತಿತೋ ಭರತಸ್ಯ ಹಿ ಅವಧೂತ ಬ್ರಾಹ್ಮಣತ್ವಂ ಸಂಪ್ರಾಪ್ತಿಂ ಕಥಿತ ಅತ್ರ ಹಿ. ಭರತರಾಜರಿಗೆ ಜಿಂಕೆಯ ಜನ್ಮ ಬಂದಿದ್ದು, ನಂತರ ಅವಧೂತ ಬ್ರಾಹ್ಮಣನಾಗಿ ಹುಟ್ಟಿದ್ದು ಇಲ್ಲಿ ಹೇಳಿದೆ. ನೋಡಿ, ಬ್ರಾಹ್ಮಣ ಜನ್ಮ ಬಂದರೂ ಸಹ ಅವರಿಗೆ ಜಿಂಕೆಯ ಮೇಲೆ ಅಭಿಮಾನ ಹುಟ್ಟಿತು. ಹಾಗೆ ಪ್ರತಿ ಮನುಷ್ಯರಿಗೆ, ಅವರ ಹೆಣ್ಣಾಗಲಿ ಗಂಡಾಗಲಿ, ಯಾವ ಜಾತಿಯಲ್ಲಿರಲಿ, ಯಾವ ದೇಶದಲ್ಲಿರಲಿ, ಯಾವುದೋ ಒಂದು ವಸ್ತುವಿನ ಮೇಲೆ ಅತಿಯಾದ ಮಮಕಾರ ಹುಟ್ಟುತ್ತದೆ. ಆ ಹುಟ್ಟಿದ್ರಿಂದ ಅವರೇ ಆ ಯೋನಿಯಲ್ಲಿ ಅವರಾಗಿ ಮರುಕಳಿಸ್ತಾರೆ. ಇದನ್ನು ಉದಾಹರಣೆಯಾಗಿ ತೋರಿಸಿದ್ದು ಆ ಬ್ರಾಹ್ಮಣ ಜಡಭರತ ಜಿಂಕೆಯನ್ನು ಪ್ರೀತಿಸಿದ್ದು, ಮುಂದಿನ ಜನ್ಮ ತಾನೇ ಜಿಂಕೆಯಾಗಿದ್ದು. ಆದರೆ ಅವನು ಶ್ರೇಷ್ಠ ಜ್ಞಾನಿಯಾದ್ದರಿಂದ ಜಿಂಕೆಯಾಗಿದ್ದಾಗ ತನ್ನ ತಪ್ಪು ಅರಿವಾಯಿತು. ಆದರೆ ನಮ್ಮ ಮನುಷ್ಯರಿಗೆ ನಾವು ಅಂಧಾಭಿಮಾನದಿಂದ ಎಲ್ಲವನ್ನೂ ನಾವು ಪ್ರೀತಿಸ್ತಾ ಹೋಗ್ತೀವಿ. ಅದೇ ಜನ್ಮಕ್ಕೆ ಹೋಗ್ತೀವಿ. ಅದೇ ನಾಯಿ ಜನ್ಮ ಅದೇ ಚೆನ್ನಾಗಿದೆ, ಹಂದಿ ಜನ್ಮ ಅಂದರೆ ಅದೇ ಚೆನ್ನಾಗಿದೆ, ಬ್ರಾಹ್ಮಣ ಜನ್ಮ ಅದೇ ಚೆನ್ನಾಗಿದೆ, ಶೂದ್ರ ಜನ್ಮ ಅದೇ ಚೆನ್ನಾಗಿದೆ,
ವೃಕ್ಷಗಳ ಜನ್ಮ ಅದೇ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ ಅಂತ ಇಲ್ಲಿ ತನಕ ನಮ್ಮ ಮನಸ್ಸಲ್ಲಿ ಇರುತ್ತೋ ಅಲ್ಲಿ ತನಕ ಮೋಕ್ಷವಿಲ್ಲ. ನಮಗೆ ವಿರಕ್ತಿ ಬರಬೇಕು ಅಂದರೆ ಎಲ್ಲವೂ ಹೇಯತೆಯಲ್ಲೇ ನಮಗುಂಟಾಗಬೇಕು. ಹೇಯಥ ಎಲ್ಲಿ ತನಕ ನಮಗೆ ಬರೋದಿಲ್ಲ, ವೈರಾಗ್ಯ ಬರೋದಿಲ್ಲ, ಅಲ್ಲಿ ತನಕ ಮೋಕ್ಷವಿಲ್ಲ. ಇದು ನಮ್ಮ ಭಾಗವತ ಎಂಬತಕ್ಕಂಥದ್ದು. ಆದ್ದರಿಂದ ಆ ಜಡ ಬರುತ್ತೆ, ಜಿಂಕೆ ಜನ್ಮ ಬಂತು, ಅಲ್ಲಿ ಅವಧೂತ ಬ್ರಾಹ್ಮಣನಾಗಿ ಹುಟ್ಟಿದ. ಮತ್ತು ಅವಧೂತ ಅವನೇನರ್ಥ? ಅವಧೂತ, ವಿಷ್ಣುವನ ದೂತ ಅಂತ ಹೆಸರು. ಅವನು ಬ್ರಾಹ್ಮಣನಾಗಿ ಹುಟ್ಟಿದಾಗ ಏನು ಮಾಡಿದ? ಜಡದಂತೆ ಇದ್ದ. ಯಾರು ಏನಾದ್ರು ಕೊಟ್ಟರೆ ತಿನ್ನೋದು, ಇಲ್ಲದ್ರೆ ತಿನ್ನೋದಿಲ್ಲ. ಈ ಜನ್ಮವನ್ನು ನಾವಿರಬೇಕು. ನಾವು ಏನನ್ನು ಯಾಚಿಸಬಾರದು, ಏನೇ ಬಂದರೂ ಸ್ವೀಕರಿಸಬೇಕು. ಇದೆರಡು ಮಾಡಿದಾಗ ನಮಗೆ ಬಂಧಕವಾಗುವುದಿಲ್ಲ. ನಾವು ಹೋಗಿ ಇದು ಕೊಡಿ ಅದು ಕೊಡಿ ಅಂತೇಳಿ ಯಾಚನೆ ಮಾಡಿದರೆ ಅದು ಬಂಧಕ, ಅವರಾಗೆ ಕೊಟ್ಟರೆ ಅದು ಮೋಚಕ. ಹೀಗೆ ನಾವು ಎಲ್ಲ ಕುಳಿತುಕೊಳ್ಳಿ, ಏನೇ ಮಾಡುತ್ತೀರಿ, ಏನೂ ಅಪೇಕ್ಷೆ ಮಾಡದೆ ಬಂದದ್ದನ್ನು ಮಾತ್ರ ಸ್ವೀಕರಿಸಿದರೆ ಅದು ನಿಜವಾದ ಭಾಗವತರಾಗುತ್ತೇವೆ ಎಂಬುದನ್ನು ಈ ಪದ್ಯದಿಂದ ಶ್ರೀ ವಾದಿರಾಜ ತೀರ್ಥರು ತೋರಿಸ್ತಾ ಇದ್ದಾರೆ. ಕಾಳೇರಭಯ ಸಂಪ್ರಾಪ್ತಿ ತತ್ರ ಅಂಧೋಳಿಕ ವಾಹನೆ ತಥಾರಹೋ ಗಣೇನೈವ ಸಂವಾದ ಸಂಪ್ರಕೀರ್ತಿತಃ. ಕಾಳಿಕಾದೇವಿಯಿಂದ ಅವರಿಗೆ ಅಭಯ ದೊರಕಿದ್ದು, ಪಾಲಿಕೆಯನ್ನು ಹೊರುವಾಗ ರಘುಗಣನೊಂದಿಗೆ ಸಂಭಾಷಣೆ ಚೆನ್ನಾಗಿ ವರ್ಣಿತವಾಗಿದೆ ಇಲ್ಲಿ ನೋಡಿ. ನಾವು ಕಾಳಿಕಾದೇವಿ ಇದರ ಅರ್ಥವನ್ನು ಏನು? ನಾವು ಭಗವದ್ಗೀತೆಯಲ್ಲಿ ಹೇಳಿದಂತೆ ರಾಜಸ, ತಾಮಸ ಮತ್ತು ಸಾತ್ವಿಕ ಅಂತ 3 ರೀತಿಯಲ್ಲಿ ಆಚರಣೆಗಳಿರುತ್ತೆ. ಈ ಕಾಳಿಕಾ ಅಂದರೆ ಪೂಜಾ ಶಕ್ತಿ, ಇದನ್ನು ಆಚರಣೆ ಮಾಡ್ತಕ್ಕಂಥದ್ದು ಯಾವುದು? ತಮೋ ಭಾಗದ ವ್ಯಾಪಾರ. ಅಂದರೆ ನಾವು ತಮೋ ಭಾಗದ ವ್ಯಾಪಾರದಲ್ಲಿ ನಾವು ಪ್ರವೃತ್ತರಾಗಿರ್ತೀವಿ. ಸಿಕ್ಕ ಪ್ರಾಣಿಗಳನ್ನು ಬಲಿ ಕೊಡ್ತೀವಿ. ಬಲಿ ಕೊಟ್ಟಾಗ ಏನಾಗುತ್ತೆ? ಇನ್ನು ಕರ್ಮ ಬಲಿತಾ ಹೋಗುತ್ತೆ. ನಾವು ಯಾವ ದೇವರು ಬಲಿಯನ್ನು ಅಪೇಕ್ಷೆ ಮಾಡುವುದಿಲ್ಲ. ಅದು ನಮ್ಮ ಮನಸ್ಸಂತೃಪ್ತಿಗೋಸ್ಕರ ಕೊಟ್ಟು ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಂಡು ಮತ್ತೆ ನಾವು ಯಾವ ಪ್ರಾಣಿಯನ್ನು ಬಲಿ ಕೊಟ್ಟಿರ್ತೇವೋ ಅದು ನಮ್ಮನ್ನು ಬಲಿ ತೆಗೆದುಕೊಳ್ಳೋದಕ್ಕೆ ಇನ್ನೊಂದು ಲೋಕದಲ್ಲಿ ಕಾದಿರುತ್ತೆ. ಆದ್ದರಿಂದ ಇದೆಲ್ಲ ವ್ಯವಹಾರವು ಯಾವುದೇ ಒಂದು ಕಾಮ್ಯ ಕರ್ಮ ಮಾಡಲೇಬಾರದು ಎಂಬುದೇ ಇದರ ತಾತ್ಪರ್ಯ. ಭವಾಟವಿವರ್ಣನಂ ಚ ತದ್ದಶ ಸ್ಥಾನವರ್ಣನಂ ಸಿಂಧು ದ್ವೀಪ ನದೀನಾಂ ಚ ಪರಿಮಾಣಂ ಚ ಪ್ರಕೀರ್ತಿತಂ. ನೋಡಿ, ಅದಕ್ಕೋಸ್ಕರವಾಗಿ ಇಲ್ಲಿ ಭವಾಟವಿ ವರ್ಣನೆ ಒಂದು ಬಹಳ ದೊಡ್ಡ, ಇಡೀ ಪ್ರಪಂಚ ಎಲ್ಲ ಮೊದಲು ಏನಾಗಿತ್ತು? ಕೇವಲ ಅರಣ್ಯವಾಗಿತ್ತು. ಹರಿಯುವ ನೀರಿನಲ್ಲಿ ಕುಡಿದು ಅರಣ್ಯದಲ್ಲಿ ಇದ್ದು ಎಲೆಯನ್ನೇ ವಸ್ತ್ರವಾಗಿ ಇಟ್ಟುಕೊಂಡು ಸಾಕ್ಷಾತ್ ಕಾಣುತ್ತ ಸೂರ್ಯ ಚಂದ್ರನ್ನೇ ಇವರಲ್ಲೇ ದೇವರನ್ನು ಧ್ಯಾನಿಸುತ್ತಾ ಆಯುಸ್ಸು ಕಳಿಬೇಕು. ಹಾಗಿದ್ದಾಗ ಅವರಿಗೆ ಯಾವ ಬವಣೆಯೂ ಆಗೋದಿಲ್ಲ, ಅದು ಅಂಟಾಗುವುದಿಲ್ಲ. ಮನುಷ್ಯನಾಗಿದ್ದರೂ ಆಗೋದಿಲ್ಲ, ಪಶು ಪ್ರಾಣಿಗಳಾಗಿದ್ದರೂ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ಇದರ ವರ್ಣನೆ ಮಾಡಿದ್ದಾರೆ. ಭವಾಟಿವೆ ಬೇರೆ ಬೇರೆ ಸ್ಥಿತಿಗಳು ವರ್ಣನೆ ಮಾಡಿದ್ದಾರೆ. ಸಮುದ್ರ, ದ್ವೀಪ, ನದಿಗಳು, ಇವುಗಳ ಪರಿಣಾಮಗಳು ವರ್ಣನೆ ಮಾಡಿದ್ದಾರೆ. ನೋಡಿ, ಎಲ್ಲಾದರೂ ಮನೆಯನ್ನು ಕಟ್ಟಿದ್ದು ವರ್ಣನೆ ಮಾಡಿದರೆ ಭಾಗವತದಲ್ಲಿ. ಸಪ್ತ ಸಮುದ್ರವನ್ನು, ನದಿಯನ್ನು ವರ್ಣನೆ ಮಾಡಿದ್ದಾರೆ. ನಾವು ಬೇರೆ ಯಾವ ಬೆಟ್ಟದಲ್ಲಿ ಸಂಧಿಯಲ್ಲಿ ವಾಸ ಮಾಡಿ ನದಿಯ ನೀರನ್ನು ಕೊಡಿಕೊಂಡು ಆ ದ್ವೀಪದಲ್ಲಿನೇ ವಾಸ ಮಾಡತಕ್ಕಂಥ ನಮ್ಮ ನಿಜವಾದ ವ್ರತ ಧರ್ಮ. ಆದರೆ ನಾವು ಏನು ಮಾಡೋದು? ನಾಗರಿಕರಿಗೂ ಅಂತ ಹೇಳಿ ಆ ಬೆಟ್ಟದಿಂದ ದೂರ ಬಂದು ಬೆಟ್ಟವನ್ನು ಸಿಡಿದು ಅಲ್ಲದರಿಂದಲೇ ಮನೆ ಕಟ್ಟಿಕೊಂಡು ಗುಟ್ಟಾಗಿ ಕುಳಿತುಕೊಂಡೆವು. ಇದು ಭಾಗವತ ಧರ್ಮ ಆಗಲಿಲ್ಲ. ಖಂಡಾನಂ ಪರಿಮಾಣಂ ಚ ತತ್ಪತೀನಾಂ ಚ ವರ್ಣನಂ ತತ್ರ ಸಂಸ್ಥಿತಮೂರ್ತೀನಾಂ ಲೋಕಾಲೋಕಚಲಸ್ಯ ಹಿ ಸೂರ್ಯಾದಿಗ್ರಹರಾಶೀನಾಂ ಗಮನಂ ಸಂಪ್ರಕೀರ್ತಿತಂ ಶಿಂಶುಮಾರಸ್ಯ ಮಾಹಾತ್ಮ್ಯಂ ನರಕಾಣಂ ಚ ಸಂಸ್ಥಿತಿಃ. ಖಂಡಗಳ ಅಳತೆ, ಆ ಖಂಡಾಧಿಪತಿಗಳ ವರ್ಣನೆ, ಅಲ್ಲಿರುವ ದೇವತಾ ಮೂರ್ತಿಗಳ ವಿಷಯ, ಲೋಕಾಲೋಕ ಚಲ
ಮತ್ತು ವಿಷಯ, ಸೂರ್ಯ ಮೊದಲಾದ ಗ್ರಹಗಳು ರಾಶಿಯಲ್ಲಿ ಸಂಚರಿಸುವುದು, ಶಿಂಶಪಾನ ಪರಮಾತ್ಮ ವರ್ಣನೆ ಮತ್ತು ನರಕಾದಿಗಳ ಸ್ಥಿತಿಯ ವರ್ಣನೆ ಇದೆ. ಇಲ್ಲಿ ಏನು ವಿಷಯವನ್ನು ಹೇಳ್ತಾ ಇದ್ದಾರೆ, ಹಿಂದಿನ ರಾಜರು ಏನು ಮಾಡಿದ್ರು, ರಾಜ್ಯ ಅರಮನೆಯನ್ನು ಕಟ್ಟಿಸಿಕೊಂಡ್ರು, ತಮ್ಮ ಪರಿವಾರವನ್ನು ಇಟ್ಟುಕೊಂಡರು, ವಿವಿಧ ವ್ಯವಹಾರಗಳಲ್ಲಿ ತೊಡಗಿಕೊಂಡರು. ಇದರಿಂದ ಏನಾಯಿತು, ಅವರ ಮನೆಯಲ್ಲಿಯೇ ಕಲಹ ಪ್ರಾರಂಭವಾಯಿತು. ಒಬ್ಬರು ಇನ್ನೊಬ್ಬರು ಆಳುವುದು ಎಂಬುದಾಗಿ ಆಯಿತು. ಇದನ್ನು ನಾಗರಿಕತೆ ಅಂತ ಹೆಸರುಪಟ್ಟವು. ಪ್ರತಿಯೊಬ್ಬರಿಗೂ ಸಪ್ತಖಂಡಗಳ ಮಾಡಿ ಒಬ್ಬೊಬ್ಬ ಖಂಡವನ್ನು ಒಬ್ಬ ವ್ಯಕ್ತಿ ಆಳುವಂತೆ ಮಾಡುವಂತೆ ಈ ವ್ಯವಸ್ಥೆಯನ್ನು ಮಾಡಿದ್ರು. ಇದೆಲ್ಲ ಮಾಡಿದ ಪರಿಣಾಮ ಏನಾಯಿತು, ಸೂರ್ಯಚಂದ್ರಾದಿಗಳು ಗ್ರಹಗಳನ್ನು ಒಂದು ಕಡೆಯಲ್ಲಿ ನಿಲ್ಲಿಸಿ ಅದರ ಆರಾಧನೆ ಮಾಡುವ ಮೂಲಕವಾಗಿ ಅವರಿಂದ ಬೇಕಾದ ಕಾಮ್ಯ ಕರ್ಮಗಳನ್ನು ತೆಗೆದುಕೊಳ್ಳುತ್ತಾ ಇದ್ದಾಗ ಮನುಷ್ಯನ ಸ್ಥಿತಿ ಏನಾಯಿತು, ಹದಗೆಟ್ಟು ಹೋಯಿತು. ಇದರ ಕಾರಣದಿಂದ ಏನಾಯಿತು, ಮನುಷ್ಯ ಹುಟ್ಟಿದವನು ಕೇವಲ ಪಾಪಿಷ್ಠನಾಗಿ ಸತ್ತರೆ ಪಾಪ ಲೋಕಕ್ಕೆ ಹೋಗಬೇಕಾಗಿ ಬಂತು. ಆದ್ದರಿಂದ ವೇದವ್ಯಾಸ ದೇವರು ಇಲ್ಲಿ ನರಕಗಳ ವರ್ಣನೆ ಮಾಡಿದರು. ನೋಡಿ, ನೀವು ಇಲ್ಲಿ ಬಂದು ಇಷ್ಟು ತಪ್ಪು ಮಾಡಿದ್ದೀರಾ, ಈ ತಪ್ಪಿನ ಶಿಕ್ಷೆಗೆ ಈ ಲೋಕಕ್ಕೆ ಬನ್ನಿ ಅಂತ ಹೇಳಿ ಅತೀ ಘೋರವಾದ 100 ನರಕಗಳ ವರ್ಣನೆ. ಆದರೆ ಮುಖ್ಯವಾಗಿ 28 ವರ್ಣನೆ, ಇನ್ನೂ ಸಪ್ತವರ್ಣನೆ, 3 ವರ್ಣನೆ, ಹೀಗೆ ಅನೇಕ ಬರೀ ನರಕದ ವರ್ಣನೆ ಮಾಡಿದ್ದಾರೆ. ಈಗ ನರಕ ದರ್ಶನ ಎಂಬತಕ್ಕಂಥದ್ದು ಏನಾಗಿದೆ, ಇಹಲೋಕದಲ್ಲೇ ಅದರ ರುಚಿ ತೋರಿಸುವಂತೆ ಯಾವ ಆಸ್ಪತ್ರೆಗಳಾಗಲಿ, ಕಸಾಯಿ ಶಾಲೆಗಳಾಗಲಿ, ಕ್ರೀಡಾ ಸ್ಪರ್ಧೆಗಳಾಗಲಿ, ಇದೆಲ್ಲವೂ ಏನು ನರಕದ ವಿವಿಧ ನರಕಗಳೇ ಆಗಿದೆ. ಫ್ಯಾಕ್ಟರಿಗಳೆಲ್ಲ ಬಹಳ ಕಷ್ಟಪಟ್ಟು ಕೆಲಸ ಮಾಡಿಸುವುದಕ್ಕೊಳ್ಳೆ ಆಗಲಿ, ಹಿಂಸೆ ಎಲ್ಲೆಲ್ಲಿ ನಡೆಯುತ್ತಾ ಇದೆಯೋ ಇದೆಲ್ಲವೂ ನರಕವೇ ಆಗಿದೆ. ಯಾಕೆಂದರೆ ನಾವೇ ಆರಿಸಿಕೊಂಡಿದ್ದು. ಇದನ್ನು ಭಾಗವತ ನಮ್ಮದು ಏನಾಗಿದೆ, ಈಗ ನರಕವನ್ನು ನಾವು ಆರಿಸಿಕೊಂಡಂತೆ ಆಗಿದೆ. ಇದರಿಂದ ಹೊರಗಡೆ ಬರಬೇಕು. ಭೂ ಬಿಲಾಲಂ ಚ ಸರ್ವೇಷಂ ಶೇಷಸ್ಯದ ಮಹಾತ್ಮನಃ ಯಾತನಾ ರೌರವಾದೀನಂ ತತ್ತತ್ಕರ್ಮ ಫಲಂ ತಥಾ 24 ಅಧ್ಯಾಯಂ 5ಮೇ ಅಸ್ಮಿನ್ ಪ್ರಕೀರ್ತಿತಃ. ಎಲ್ಲ ಭೂಮಿ ವಿವರ, ಅದರ ವಿವರಣೆ, ಶೇಷದೇವರ ಮಹಿಮೆ, ರೌರವಾದಿ ನರಕಗಳ ಯಾತನೆ, ಕರ್ಮಗಳು, ಅದರ ಫಲ, ಹೀಗೆ 24 ಅಧ್ಯಾಯಗಳು ಪಂಚಮ ಸ್ಕಂದದಲ್ಲಿ ವರ್ಣಿತವಾಗಿದೆ. ಈ ಪಂಚಮ ಸ್ಕಂದ ಅಂದರೆ ಏನು, ಬ್ರಹ್ಮದೇವರು ಪಂಚಮ ಸ್ಕಂದೆ ಅಂದರೆ ಮೋಹ, ಮಹಾಮೋಹ, ತಾಮಿಷ್ಟ, ಅಂಧತಾಮಿಷ್ಟ, ಈ ಅಜ್ಞಾನ, ಇದು 5 ಹುಟ್ಟಿಸತಕ್ಕಂಥ. ಇದು ಹುಟ್ಟಿಸಿ ಜೀವ ಬಂದಿದ್ದಾನೆ. ಅವು ಬಂಧಿಸಿದ್ರಿಂದ ಇದರ ಬಿಡುಗಡೆ ಮಾಡುವುದಕ್ಕೆ ಪ್ರಯತ್ನ ಮಾಡದೆ ಮತ್ತೇದೆ ಮೋಹದಲ್ಲೇ ಇದ್ದರೆ ಎಂದಿಗೂ ಸಂಸಾರದಿಂದ ಬಿಡುಗಡೆ ಇಲ್ಲ. ಅವರಿಗೆ ನರಕಕ್ಕೆ ಹೋಗಿ ಮತ್ತೆ ಮರ್ತ್ಯಲೋಕಕ್ಕೆ ಬಂದು ಮತ್ತೆ ನರಕಕ್ಕೆ ಹೋಗಿ ಬೇರೆ ಬೇರೆ ಕ್ರಿಮಿ ಕೀಟ ಪಶುಗಳು ಜಂತುಗಳಲ್ಲೇ ಸಾಕ್ತಾ ಇದ್ದಾರೆ ಅಂಥೇಳಿ ವಿಶೇಷವಾದ ಮಾಹಿತಿಯನ್ನು ಒದಗಿಸುತ್ತ ಪಂಚಮ ಸರ್ಗ ಎಂಬತಕ್ಕ ವೇದವ್ಯಾಸ ದೇವರು ವಿವರಿಸಿದ್ದಾರೆ. ವಾದಿರಾಜ ತೀರ್ಥರು ಇದನ್ನು ವಿಶೇಷವಾಗಿ ವಿವರಿಸಿ ಹೇಳಿದ್ದಾರೆ. ಆದ್ದರಿಂದ ನಿಜವಾದ ಭಾಗವತ ಅಂದರೆ ಏನು, ಹರಿಸ್ಮರಣೆ ಪೂರಕ ಐಹಿಕ ಸಂಪತ್ತನ್ನು ತಿರಸ್ಕರಿಸುವುದೇ ಆಗಿದೆ. ಇದನ್ನು ನಾವು ಕಲಿಯಬೇಕು. ಅದೇ ನಿಜವಾದ ಭಾಗವತ. ಅಂತ ಭಾಗವತ ನಾವು ಆಗಬೇಕೆಂಬ ಅಪೇಕ್ಷೆಯನ್ನು ಭಗವಂತನ ಮುಂದೆ ಇಟ್ಟು ಅದನ್ನು ಪಾಲಿಸುವಂತ ಬೇಡಿಕೊಳ್ಳೋಣ. ಭಾರತೀಯ ರಮಣಕ್ಕೆ ಪ್ರಣಾಮ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸ ರಚಿಸಿದ ಭಾಗವತದಲ್ಲಿ ಷಷ್ಠಮ ಸ್ಕಂದದಲ್ಲಿ ಅನುಕ್ರಮಣಿಕಾ ರೂಪದಲ್ಲಿ ಶ್ರೀ ವಾದಿರಾಜ ತೀರ್ಥರು ತಿಳಿಸಿರುವಂತೆ 6ನೇ ಸ್ಕಂದವನ್ನು ಈಗ ಚಿಂತಿಸುತ್ತಿದ್ದೇವೆ. ನಾಮಸ್ಮರಣ ಮಾಹಾತ್ಮ್ಯಂ ಷಷ್ಠೇ ಸ್ಕಂದೇ ಸಮೀರಿತಂ.
ಅಜಾಮಳಸ್ಯ ಚರಿತಂ ಯಮದೂತಂ ಸಮಾಗಮಃ ದೂತಾನಂ ವಿಷ್ಣು ಯಮಯೋಃ ಸಂವಾದಂ ಪಾಪನಾಶನಃ ದೂತಾನಂ ತು ಯಮೇನೈವ ನಾಮ ಮಾಹಾತ್ಮ್ಯವರ್ಣನಂ. ಭಾಗವತ ಅನುಸಂಧಾನ, ಭಾಗವತರಾಗುವುದು ಹೇಗೆ, ನಮ್ಮದೇ ಭಾಗವತ ಹೇಗೆ ಎಂಬ ಚಿಂತನೆಯಲ್ಲಿ ನಾವು 6ನೇ ಸ್ಕಂದವನ್ನು ಈಗ ಆರಂಭಿಸಿದ್ದೇವೆ. ನಾಮಸ್ಮರಣ ಮಹಾತ್ಮಂ 6ನೇ ಸ್ಕಂದೇ ಸಮೀರಿತಂ. ಕಲಿಯುಗದಲ್ಲಿ ವಿಶೇಷಕಾರವಾಗಿ ಭಗವಂತನ ನಾಮಸ್ಮರಣೆಯಿಂದಲೇ ಮಾತ್ರ ನಮಗೆ ಸನ್ಮಾರ್ಗ ಉಂಟಿ ಮುಕ್ತಿ ದೊರೆಯುವುದು. ನಾವು ಯಜ್ಞ ಮಾಡಲು, ತಪಸ್ಸು ಮಾಡಲು, ದಾನ ಮಾಡಲು ಸಮರ್ಥರಲ್ಲ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗದಲ್ಲಿ ಯಜ್ಞ, ಹೋಮ, ದಾನ, ತಪಸ್ಸುಗಳಿಗೆ ಅವಕಾಶ ಬಿತ್ತು. ಕಲಿಯುಗದಲ್ಲಿ ಆ ಅವಕಾಶಗಳು ಮುಚ್ಚಿ ಹೋಗಿರುತ್ತೆ. ಆದ್ದರಿಂದ ಕಲಿಯುಗದಲ್ಲಿ ನಾಮಸ್ಮರಣೆ ಮಾತ್ರ ಸಾಧ್ಯವಾಗುತ್ತೆ. ನಾಮಸ್ಮರಣೆಯ ವಿಶೇಷತೆಯನ್ನು ತಿಳಿದುಕೊಂಡು ನೀವು ಪ್ರತಿದಿನ ನೀವು ಅನುಸಂಧಾನದಲ್ಲಿ ಇರಿ ಅಂಥೇಳಿ ವೇದವ್ಯಾಸರು ಸೂಚಿಸಿದ್ದಾರೆ. ನಾಮದ ಮಹಿಮೆ ಹೇಳುವಾಗ ಇಲ್ಲ ಅಜಾಮಿಳನ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಅಜಾಮಿಳ ಅಂದರೆ ಯಾರು? ಮತ್ತೆ ನಾವೇ ಅಂತ ತಿಳ್ಕೋಬೇಕು. ಅಲ್ಲಿ ಯಾವುದೇ ಚಾರಿತ್ರ ಪುರುಷನ ಹೆಸರು ಹೇಳಿದರೆ ಅದು ನಿಮ್ಮ ಹೆಸರು ಅಂತ ತಿಳ್ಕೊಳ್ಳಿ. ಅಜಾಮಿಳ ಅಂದರೆ ಏನರ್ಥ ಅಂದರೆ, ಜಾ ಅಂದರೆ ಹುಟ್ಟೋದು, ಅಜ ಅಂದರೆ ಹುಟ್ಟದೇ ಇರೋದು, ಮಿಳ ಅಂದರೆ ಆಸೆಗಳು. ಎಂದಿಗೂ ನಮ್ಮ ಆಸೆ ಇಲ್ಲ ಅಂತ ಆಗುವುದಿಲ್ಲ. ಅಜಾಮಿಳ. ಮಿಲನ ಅಂದರೆ ಏನು ಅಂದರೆ ಸೇರಿಕೊಳ್ಳುವುದು. ಎಂದಿಗೂ ನಾವು ನಮ್ಮ ಆಸೆಯನ್ನು ಸೇರಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಅಂದರೆ ನಮ್ಮ ಆಸೆಯನ್ನು ಪೂರೈಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ಆಗುವುದಿಲ್ಲ ಅಂತ ಅರ್ಥ. ನೋಡಿ, ಯಾವುದೇ ಒಬ್ಬ ಮನುಷ್ಯನಲ್ಲಿ ಆಸೆ ಇಲ್ಲದ ಮನುಷ್ಯನು ತೋರಿಸುತ್ತೀರಾ? ಒಂದು ಮಗುವನಾಗಲಿ, ಒಬ್ಬ ವೃದ್ಧನಾಗಲಿ ಆಸೆಯ ಭಂಡಾರವೇ ತುಂಬಿಕೊಂಡಿರ್ತಾರೆ. ಆದ್ದರಿಂದ ಎಲ್ಲರೂ ಅಜಾಮಿಳರೇ. ಈ ಅಜಾಮಿಳರ ಚರಿತ್ರೆ ಯಾಕೆ ಹೇಳಿದ್ರು ಅಂದರೆ, ಯಾರು ಆಸೆ ಬುರುಕನಿಗಿರ್ತಾರೋ ಅವರು ಏನು ಮಾಡ್ತಾ ಇರ್ತಾರೆ? ಮಾತಾಡ್ತಾ ಇರಲ್ಲ, ಜೊಲ್ಲು ಸುರಿಸ್ತಾ ಇರ್ತಾರೆ. ಅಂದರೆ ಏನು? ಆಸೆಯ ಜೊಲ್ಲು ಅಂದರೆ ಆಸೆಯ ರಸವನ್ನು ಬೀರುತ್ತಾ ಇರ್ತಾರೆ. ಎಲ್ಲಿ ನೋಡಿದರೂ ತನಗೆ ಬೇಕು, ಏನು ನೋಡಿದರೂ ತನಗೆ ಬೇಕು, ಎಲ್ಲವೂ ತನಗಾಗಬೇಕು ಎಂಬತಕ್ಕಂಥ ಆಸೆ ಬುರುಕರೇ ಅಜಾಮಿಳರು. ಅವರ ವೃತ್ತಿ, ಅವರ ಕುಲ, ಅವರ ಲಿಂಗ, ಅವರ ದೇಶ ಯಾವುದೂ ಇಲ್ಲಿ ಹತ್ತಿರ ಬರುವುದಿಲ್ಲ. ಇದನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥವನು ಯಾರು? ಅಜಾಮಿಳ. ಯಾರು ಈ ರೀತಿಯಲ್ಲಿ ಅವರ ಮನಸ್ಸೋ ಇಚ್ಛೆ ಇದ್ದಾಗ ಏನಾಗ್ತಾರೆ ಅಂದರೆ, ಯಮದೂತರ ಸಮಾಗಮ. ನಿಮಗೆ ಸಾಟಿಯಾಗಿರ್ತಕ್ಕಂಥ ನಿಮ್ಮ ಸ್ನೇಹಿತರು, ನಿಮ್ಮ ಮಡದಿ, ಮಕ್ಕಳು ಎಲ್ಲರೂ ಹೇಗಿರ್ತಾರೆ? ಅವರು ನಿಮ್ಮಂತೆ ಶೂರರಾಗಿ, ಅವರು ದೀನರಾಗಿ, ಅವರು ಆಸೆ ಬರುಕರಾಗಿರ್ತಾರೆ. ಯಮದೂತರು ಅಂದರೆ ಏನು? ಯಮ ಅಂದರೆ ಶಿಸ್ತು, ಶಿಸ್ತಿನಲ್ಲಿ ಇರ್ತಕ್ಕಂಥವರು. ಯಾವ ಶಿಸ್ತು? ಶಿಸ್ತು ಇಲ್ಲದೆ ಇರ್ತಕ್ಕಂಥದ್ದು ಶಿಸ್ತು. ಕಲಿಯುಗದಲ್ಲಿ ಯಾರಿಗೂ ವಿಧಿ ಇಲ್ಲದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲದೆ ಇರ್ತಕ್ಕಂಥವರು ಈಗ ಮನುಷ್ಯರು. ಆದ್ದರಿಂದ ಪ್ರತಿಯೊಬ್ಬರು ಏನಾಗ್ತಾರೆ? ಕ್ರೂರಿಗಳಾಗ್ತಾರೆ. ಆದ್ದರಿಂದ ಯಮದೂತರು ಅಂದರೆ ಕ್ರೂರತನವನ್ನು ನಾವು ಹೆಚ್ಚಾಗಿ ನಾವು ಕೇಳ್ತೀವಿ. ಅಂದರೆ ಎಲ್ಲ ಕಡೆ ಹೊಡಿ, ಕಡಿ, ಬಡಿ ಎಂಬತಕ್ಕಂಥದ್ದೇ ನಾವು ಕೇಳ್ತಾ ಇದ್ದೀವಿ. ಯಾಕೆ ಹೀಗಾಯಿತು ಅಂದರೆ, ನಮ್ಮ ಮನಸ್ಸು ವಿಕಾರ ರೂಪದಲ್ಲಿರೋದ್ರಿಂದ ಯಮ ಯಾತನೆ ಅಂತ ಇದು ಅವಶ್ಯವಾಗಿ ಬಂದೇ ಬರುತ್ತದೆ. ಇಂತಹ ಕಲಿಯುಗದಲ್ಲಿ ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಬ್ಬರು ಮನದಲ್ಲೂ ಹಿಂಸಾ ಪ್ರವೃತ್ತಿಯೇ ಇರುತ್ತೆ. ಆಗ ಏನಾಗತ್ತೆ? ಪ್ರತಿ ದಿನವೂ
ನರಕ ಯಾತನೆಯನ್ನು ಅವರ ಮನೆಯಲ್ಲಿ ಹೊರಗಡೆಯಲ್ಲಿ ಎಲ್ಲಿದ್ದರೂ ಪಡುತ್ತಿರ್ತಾರೆ. ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗಾಗುವುದಿಲ್ಲ, ಅಥವಾ ವಿವಿಧ ರೀತಿಯ ಕಾಯಿಲೆ ಕಸಾಲೆಗಳಿಂದ ಯಮಯಾತನೆ ನರಕ ಯಾತನೆ ಪಡ್ತಾ ಇರ್ತಾರೆ. ಪ್ರತಿದಿನ ಅವರು ಮಲಗುವುದು ಅಂದರೆ ಏನರ್ಥ? ಅವರು ಸಾವು ಸಮೀಪಿಸಿತು ಅಂತ ಅರ್ಥ. ಇವತ್ತು ಕಳೆದರೆ ಸಾಕು, ನಾಳೆ ಸರಿ ಹೋಗ್ಬೋದು, ನಾಳೆ ಕಳೆದ್ರೆ ಸರಿ, ನಾಳೆದ್ದು ಸರಿ ಹೋಗ್ಬೋದು ಅಂತ ದಿನಗಳನ್ನು ಕ್ಷಣಗಳನ್ನು ಎಣಿಸ್ತಾ ಪಾಪಿಗಳು ಜೀವನ ನಡೆಸ್ತಾ ಇರ್ತಾರೆ. ಇಂಥ ಒಂದು ಚರಿತ್ರೆ ಇದು ಇಲ್ಲಿ ವರ್ಣಿತವಾಗಿದೆ. ಇಂಥ ಸಮಯದಲ್ಲಿ ನಾವು ಮಲ್ಕೊಂಡಿದ್ದಾಗ ಒಂದು ಸ್ವಪ್ನದಲ್ಲಿ ವಿಷ್ಣುದೂತರು ಮತ್ತು ಯಮದೂತರ ಸಂಪರ್ಕವಾಗಿ ಅವರಿಬ್ಬರು ಒಂದು ಸಂದೇಶವನ್ನು ಸಂಭಾಷಣೆ ರೂಪದಲ್ಲಿ ನಮಗೆ ಸಂದೇಶವನ್ನು ಬೀರ್ತಾರೆ. ನೀನು ಮಾಡ್ತಿರೋ ಧರ್ಮವಲ್ಲಪ್ಪ, ಧರ್ಮ ಮಾರ್ಗದಲ್ಲಿ ನಡೆ ಅಂತ ಹೇಳಿ. ಅಧರ್ಮದಲ್ಲಿ ನಡೆದರೆ ಏನಾಗತ್ತೆ ಅಂಥೇಳಿ ಯಮದೂತರ ಸಂಭಾಷಣೆ ಕೇಳಿಸ್ತಾರೆ ಭಗವಂತ. ಆಗ ಯೋಗ್ಯ ಜೀವನಾಗಿದ್ದರೆ ಆ ನಿದ್ದೆಯಿಂದ ಎಚ್ಚೆತ್ತು ತಾನು ಮಾಡ್ತಾ ಇರ್ತಕ್ಕಂಥ ದುರ್ಘಟನೆಗಳಿಗೆಲ್ಲ ನಿಲ್ಲಿಸಿ ನದಿ ತೀರದಲ್ಲಿ ಹೋಗಿ ಭಗವಂತನ ಆರಾಧನೆ ಮಾಡುತ್ತಾ ಶರೀರವನ್ನು ಬಿಟ್ಟು ಬಿಡ್ತಾನೆ. ಇದು ಆಗಬೇಕು ಅಂಥೇಳಿ ಅಜಾಮಿಳ ಕಥೆಯನ್ನು ಹೇಳಿದ್ದಾರೆ. ಅಂದರೆ ಯಾರು ತಮ್ಮ ತಪ್ಪಿನ ಅರಿವಾಗುತ್ತೋ ಅವರು ನದಿ ತೀರದಲ್ಲಿ ಹೋಗಿ ಅಲ್ಲೇ ವಾಸ ಮಾಡಿಕೊಂಡು ತಮ್ಮ ಶರೀರವನ್ನೇ ತ್ಯಜಿಸಬೇಕು. ಆಗ ಮಾತ್ರ ನಿಜವಾದ ಭಾಗವತರಾಗ್ತಾರೆ ಎಂಬುದೇ ಇದರದ ಅಭಿಪ್ರಾಯ. ಪೌರೋಹಿತ್ಯಂ ಪ್ರಭಾವಶ್ಚ ದೇವೇಂದ್ರಸ್ಥ ಜಗತ್ತತಾ ನಾರಾಯಣಾತ್ಮಕಂ ವರ್ಮ ಪ್ರೋಕ್ತಂ ಶತ್ರುವಿಮರ್ದನಂ ವೃತ್ತಾಸುರಸಮುತ್ಪತ್ತಿ ವೃತ್ತಯುದ್ಧಮತತ್ಪರಂ ಪರಾಜಯಿಷ್ಯ ದೇವಾನಂ ದೇವಚಿಂತಾ ಪ್ರಕೀರ್ತಿತಾ. ಯಾರು ಹೀಗೆ ವಿರಕ್ತರಾಗ್ತಾರೋ ಅವರಿಗೆ ದೇವತೆಗಳು ಸಹಾಯ ಮಾಡಿಸ್ತಾರೆ. ಯಾವ ರೀತಿಯಲ್ಲಿ? ನಾರಾಯಣ ವರ್ಮ ಅಂದರೆ ಏನು? ನಾವು ಯಾವುದೇ ಒಂದು ಔಷಧವನ್ನು ತಗೊಂಡ್ರೆ ಅದು ತಾತ್ಕಾಲಿಕವಾಗಿರುತ್ತೆ. ನಾರಾಯಣ ವರ್ಣಾತ್ಮಕ ಎಂಬ ಮಂತ್ರದಿಂದ ನಾವು ಔಷಧ ತಗೊಂಡ್ರೆ ನಮ್ಮ ದೇಹ ಪುಷ್ಟಿಯಾಗಿರುತ್ತೆ. 100 ವರ್ಷ, 1000 ವರ್ಷ, 10,000 ವರ್ಷಗಳ ಕಾಲ ನಾವು ಮಾಡಬೇಕಾದ ಸಾಧನೆಯನ್ನು ಪೂರೈಸ್ಕೋಬಹುದು ಮತ್ತು ನಮ್ಮಲ್ಲಿರ್ತಕ್ಕಂಥ ಶತ್ರುವನ್ನು ಸಂಹಾರ ಮಾಡಿಕೊಳ್ಳಬಹುದು. ಆದ್ದರಿಂದ ಇಲ್ಲಿ ನಾರಾಯಣ ವರ್ಮ ಕಥೆಯನ್ನು ಹೇಳಿದ್ದಾರೆ. ಅಲ್ಲೂ ಸಹ ದದೀಚ ಋಷಿಗಳಿಂದ ಅವರ ಎಲುಬನ್ನು ಕೊಟ್ಟಿರೋದಿದ್ದಾರೆ. ಎಲುಬು ಅಂದರೆ ಏನರ್ಥ? ನಮ್ಮ ದೇಹದಲ್ಲೇ ಇರತಕ್ಕಂಥ ಅತಿ ಪ್ರಾಚೀನವಾದ ಪದಾರ್ಥ ಎಲುಬು. ಅಂದರೆ ಅದು ಸಂಸ್ಕಾರ ಅಂತ ಹೆಸರು. ನಾವು ನಾರಾಯಣ ವರ್ಮನಿಂದ ನಮ್ಮಲ್ಲಿ ಯೋಗ್ಯ ಸಂಸ್ಕಾರವಿದ್ದಾಗ ನಮಗೆ ಏನಾಗುತ್ತೆ? ಭಗವಂತನ ಸಾಕ್ಷಾತ್ಕಾರಕ್ಕೆ ಸಹಾಯವಾಗತ್ತೆ. ವೃತ್ತಾಸುರ ಸಮುತ್ಪತ್ತಿ ವೃತ್ತಯುದ್ಧ ಮತಪರಃ. ಇಲ್ಲಿ ವೃತ್ತಾಸುರ ಉತ್ಪತ್ತಿಯನ್ನು ಹೇಳ್ತಾರೆ. ವೃತ್ತಾಸುರ ಅಂದರೆ ಯಾರು ಅಂದರೆ ಚಿತ್ರಕೇತು ಎಂಬತಕ್ಕಂಥ ಗಂಧರ್ವ. ಅವನು ಯೋಗ್ಯನಾದರೂ ಸಹ ತನ್ನ ಪ್ರಾರಬ್ಧ ಕರ್ಮದಲ್ಲಿ ಒಬ್ಬ ದೈತ್ಯನ ಜೊತೆಯಲ್ಲಿ ಇರಬೇಕಾಗಿ ಬಂತು. ಆಗ ಏನು ಮಾಡಿದ? ಅವನು ಕೈಲಾಸ ಪರ್ವತ ಮೇಲೆ ತನ್ನ ಪುಷ್ಪಕ ವಿಮಾನದಲ್ಲಿ ಸಾಗುತ್ತಿದ್ದಾಗ ಪಾರ್ವತಿ ಪರಮೇಶ್ವರನ ಅಪಹಾಸ್ಯ ಮಾಡಿದ. ಅಂದರೆ ದೊಡ್ಡವರ ಬಗ್ಗೆ ಅಪಹಾಸ್ಯ ಮಾಡಿದಾಗ ಶಾಪದಿಂದ ರಾಕ್ಷಸನಾದ. ಇದು ಅವನು ತಿಳಿದಿದ್ದರಿಂದ, ಅವನಿಗೆ ಜ್ಞಾನಿಯಾದ್ದರಿಂದ ಸ್ವೀಕಾರ ಮಾಡಿ ವೃತ್ತಾಸುರ ದೇವೇಂದ್ರನಿಂದ ನಾರಾಯಣ ಕವಚವನ್ನು ತಗೊಂಡು ಸಂಹಾರ ಮಾಡಿಸಿಕೊಂಡು ದಿವ್ಯಲೋಕಕ್ಕೆ ಹೊರಟ. ಇದು ಜ್ಞಾನಿಗಳ ಲಕ್ಷಣ. ಇಲ್ಲಿ ವೇದವ್ಯಾಸ ದೇವರು ವೃತ್ತಾಸುರ ಅಂತ ಹೇಳಿ ಅಸುರನ ಕತೆ ದೇವೇಂದ್ರ ಶತ್ರುವಾಗಿ ಇಲ್ಲಿ ಹೇಳಿದ್ದಾರೆ. ಆದರೆ ಇದು ಅವನ ಸಾಧನೆಯ ಒಂದು ವಿಧಿ ಹಾಗಾಗಿತ್ತು, ಆದ್ದರಿಂದ ನಡೀತು. ಹಾಗೆ ನಮ್ಮಲ್ಲಿ ಯೋಗ್ಯ ಜೀವರಿದ್ದರೂ ಸಹ ಅವರ ಪ್ರಾರಬ್ಧದಲ್ಲಿ
ನೀಚ ಯೋನಿಗಳಲ್ಲಿ ಹುಟ್ಟಬೇಕಾಗಿದ್ದರೆ ನೀಚ ಕೆಲಸವನ್ನು ಮಾಡಿ ಅಲ್ಲೇ ಅವರು ಮುಕ್ತಿಯನ್ನು ಪಡೆಯುತ್ತಾರೆ. ಆದ್ದರಿಂದ ಭಗವಂತನ ಜ್ಞಾನ, ಅಪರೋಕ್ಷ ಜ್ಞಾನವನ್ನು ಯಾರು ಪಡೆದುಕೊಳ್ತಾರೋ ವಿಷ್ಣು ನಾಮದಿಂದ ಅವರಿಗೆ ತಮ್ಮ ಪ್ರಾರಬ್ಧ ಕರ್ಮವನ್ನು ಸಂತೋಷವಾಗಿ ಕಳೆದುಕೊಳ್ಳುತ್ತಾರೆ ಅಂತ ಅರ್ಥ. ವಿಷ್ಣು ನಶ್ಚವದೋಪಾಯಂ ವಜ್ರೋತ್ಪತ್ತಿ ತತಃ ಪರಂ ವೃತ್ರಾನಾಶಸ್ಸು ಸಂಪ್ರೋಕ್ತಃ ದೇವಾನಂ ವಿಜಯಸ್ತತಾ. ವೃತ್ರನ ಸಂಹಾರ ವಿಷ್ಣು ಹೇಳಿದ ಉಪಾಯ, ವಜ್ರಾಯುಧ ಉತ್ಪತ್ತಿ, ವೃತ್ರನ ಸಂಹಾರ, ದೇವತೆಗಳ ವಿಜಯ. ಈ ವಿಷಯವನ್ನು ಹೇಳಿದ್ದಾರೆ. ದೇವತೆಗಳ ವಿಜಯ ಅಂದರೆ ಏನಪ್ಪ ಅಂದರೆ ನಮ್ಮ ಒಳಗಡೆ ಇರತಕ್ಕಂಥ ಸಾತ್ವಿಕ ಜೀವನ ಸಾಧನೆಯ ವಿಜಯ ಅಂತ ತಿಳ್ಕೊಳ್ಳಬೇಕು. ಚಿತ್ರಕೇತು ಸಮಾಖ್ಯಾನಂ ಪುತ್ರ ಶೋಕ ತಥೈವ ಚ ಮಂತ್ರೋಪದೇಶಶ್ಚ ರಾಜ್ಞಸ್ತು ನಾರದಸ್ಯ ಜಲೇ ತದಾ. ಚಿತ್ರಕೇತು ರಾಜನ ಚರಿತ್ರೆ, ಅವನಿಗುಂಟಾದ ಪುತ್ರಶೋಕ, ನಾರದರ ಮಂತ್ರೋಪದೇಶ, ನೀರಿನ ನಿಂತು ಸಂಕಷ್ಟ ಮಂತ್ರವನ್ನು ರಾಜರು ಜಪಿಸಿದ್ದು. ಇಲ್ಲಿ ಒಂದು ವಿಶೇಷವಾದ ವಿಚಾರವನ್ನು ಹೇಳ್ತಾರೆ. ನಮಗಿರ್ತಕ್ಕಂಥದ್ದು ಎರಡು ಮಾರ್ಗ, ಒಂದು ಗರುಡ ಮಾರ್ಗ, ಒಂದು ಶೇಷ ಮಾರ್ಗ ಅಂತ ಹೇಳಿ. ಚಿತ್ರಕೇತು ಎಲ್ಲ ಗಂಧರ್ವರು ಶೇಷ ಮಾರ್ಗದಿಂದ ಭಗವಂತನ ಸೇರ್ತಾರೆ ಮೋಕ್ಷಕ್ಕೆ ಹೋಗುವಾಗ. ಆದ್ದರಿಂದ ಅವರಿಗೆ ಶೇಷ ಮಾರ್ಗಕ್ಕೋಸ್ಕರವಾಗಿ ಅವರಿಗೆ ಪುತ್ರಶೋಕ ಬರುತ್ತೆ. ಪುತ್ರಶೋಕ ಬರ್ತಕ್ಕಂಥದ್ದು ಒಂದೇ ಅಲ್ಲ, ಕೆಲವರಿಗೆ ಪುತ್ರಶೋಕ, ಕೆಲವರಿಗೆ ಪತ್ನಿ ಶೋಕ, ಕೆಲವರಿಗೆ ಭರ್ತೃಶೋಕ, ಕೆಲವರಿಗೆ ಮಾತೃಶೋಕ, ಈ ರೀತಿಯಲ್ಲಿ ಅನೇಕ ಶೋಕಗಳು ಬರುತ್ತೆ. ಎಲ್ಲ ಶೋಕಗಳಿದ್ದಾಗೂ ಸಹ ಇದು ಎಲ್ಲವೂ ನಮ್ಮ ದೇಹಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು, ನಮ್ಮದೆಲ್ಲ ಎಂದು ತಿಳಿದುಕೊಳ್ಳೋವನೇ ನಿಜವಾದ ಭಾಗವತ. ಅದನ್ನು ವೃತ್ರಾಸುರನ ಕಥೆಯಲ್ಲಿ ತಿಳ್ಕೊಳ್ಬೇಕಾಗಿದೆ. ಯಾರು ಈ ರೀತಿಯಲ್ಲಿ ಭಾಗವತರಾಗ್ತಾರೋ, ಅಂದರೆ ಅಭಿಮಾನವನ್ನು ಬಿಟ್ಟಿರ್ತಾರೋ, ಅವರಿಗೆ ಉಪದೇಶ ನಾರದರು ಬಂದು ಉಪದೇಶ ಮಾಡ್ತಾರೆ. ನಾರದರು ಅಂದರೆ ನಮ್ಮ ಪುರಂದರದಾಸರ ಚರಿತ್ರೆಯಲ್ಲಿ ಪುರಂದರದಾಸರ ಪದಗಳಿದೆ, ಅದರಂತೆ ನಾರದ ಪುರಾಣವಿದೆ, ಹಾಗೆ ವೇದವ್ಯಾಸರ ಚರಿತ್ರೆ ಇದೆ, ಭಾಗವತವೇ ಇದೆ. ಇದೆಲ್ಲವೂ ಸಹ ಮಂತ್ರೋಪದೇಶದಂತೆ. ಚಿತ್ರಕೇತುವನಿಗೆ ಸಂಕರ್ಷಣ ಮಾರ್ಗದಲ್ಲಿ ಸಂಕರ್ಷಣ ಮಂತ್ರವನ್ನು ಉಪಚಪಿಸಿ ಶೇಷ ಮಾರ್ಗದಿಂದ ಮೋಕ್ಷವನ್ನು ಪಡೆಯುವಂತೆ ಉಪದೇಶಿಸಿದರು ಅಂತ ಅರ್ಥ. ನೋಡಿ, ಇದು ಹೇಳಿದ್ರಿಂದ ಇವನು ಸಹ ಮೋಕ್ಷಕ್ಕೆ ಹೋದ, ಮತ್ತೆ ಇನ್ನೊಂದು ಜನ್ಮ ಇಲ್ಲ ಎಂಬತಕ್ಕಂಥ ತೋರಿಸಿದ್ದಾರೆ. ಭಾಗವತಲ್ಲಿ ನೀವು ನೋಡ್ತಾ ಇದ್ದೀರಾ, ಮೊದಲು ಪರೀಕ್ಷಿತನಾದ, ಆಮೇಲೆ ಯಾವ ಬಾಲಕನಾದ ಧ್ರುವನಾದ, ಆಮೇಲೆ ವೃತ್ರಾಸುರನಾದ, ಹಿಂದೆ ಅಜಾಮಿಳನಾದ, ಹೀಗೆ ಪ್ರತಿಯೊಬ್ಬರೂ ಸಹ ಮೋಕ್ಷವನ್ನು ತಲುಪುತ್ತಾ ಇದ್ದಾರೆ. ಪ್ರತಿ ಸ್ಕಂದದಲ್ಲೂ ಪ್ರಿಯವ್ರತ, ಇದೆಲ್ಲರೂ ಸಹ ಹೀಗೆ ನಾವು ಮೋಕ್ಷವನ್ನು ತಲುಪಬೇಕಾದರೆ ಈ ಮಾರ್ಗದಲ್ಲಿ ನೀವು ಬಿದ್ದೀರಾ, ನೀವು ಭಾಗವತರ ಅಂತ ತಿಳ್ಕೊಳ್ಳಿ ಅಂಥೇಳಿ ಈ ಸ್ಕಂದವು ನಮಗೆ ವಿಶೇಷವಾಗಿ ತಿಳಿಸ್ತಾ ಇದೆ. ಕೊನೆಯ ಶ್ಲೋಕ, ವಿದ್ಯಾಧರಾಧಿಪತ್ಯಂ ಚ ರುದ್ರಹಾಸ್ಯಮತಂ ಪರಂ ಪಾರ್ವತಿ ಶಾಪದಾನಂ ಚ ಸ್ವಲೋಕಗಮನಂ ಸ್ಮೃತಂ ವ್ರತಂ ಪಂಸವನಂ ಪ್ರೋಕ್ತ ಮರುತಂ ಚ ಸಮುದ್ಭವಃ ಏಕೋನವಿಂಶತಿರಧ್ಯಾಯಃ ಷಷ್ಠೇಸ್ಮಿನ್ ಸ್ಮಿತಃ ಸಂಪ್ರಕೀರ್ತಿತಃ. ಚಿತ್ರಕೇತು ರಾಜನಿಗೆ ವಿದ್ಯಾಧಿಪತ್ಯ ರುದ್ರದೇವರನ್ನು ಅಪಹಾಸ್ಯ ಮಾಡಿದ್ದು, ಅದರಿಂದ ಪಾರ್ವತಿನ ಶಾಪ ಕೊಡಲ್ಪಟ್ಟಿದ್ದು, ತನ್ನ ಲೋಕ ಪ್ರವೇಶಿಸಿದ್ದು, ಪುಂಸವನ ವ್ರತದ ವಿಚಾರ, ಮರುತುಗಳ ಉತ್ಪತ್ತಿ, ಹೀಗೆ ಷಷ್ಠಮ ಸ್ಕಂದದಲ್ಲಿ 21 ಅಧ್ಯಾಯಗಳಿಂದ ವರ್ಣಿತವಾಗಿದೆ ಎಂದು ಹೇಳ್ತಾರೆ. ಮರುತುಗಳು ಸಹ ಯಾವ ಅದಿತಿ ದೇವತೆಯಲ್ಲಿ ಇಂದ್ರನ ಶತ್ರುವಾಗಿ ಹುಟ್ಟಬೇಕು ಅಂತ ಅವಳು ಮನಸ್ಸು ಮಾಡಿದ್ರೆ ಇಂದ್ರನ ಮಿತ್ರನಾಗಿ 99 ಜನಗಳು ಹುಟ್ಟಿದರು. ಅವರೆಲ್ಲರೂ ಇಂದ್ರನ ಸಹಪಾಠಿಯಾಗಿ ಮೋಕ್ಷವನ್ನು ಪಡೆಯುವುದಕ್ಕೆ ದೇವತೆಗಳ ಗುಂಪಿಗೆ ಸೇರಿಕೊಂಡ್ರು ಎಂಬತಕ್ಕಂಥ ಮಹಿಮೆಯನ್ನು ಇಲ್ಲಿ ಹೇಳಿದ್ದಾರೆ. ಅಂದರೆ ನಾವು ಸಜ್ಜನ ಸಹವಾಸ ಮಾಡಿದರೆ ಮಾತ್ರ ನಾವು ಭಾಗವತರಾಗ್ತೀವಿ. ಇನ್ಯಾವ ಟೊಳ್ಳು ಭರವಸೆಗಳಾಗಲಿ, ಯಾವುದೇ ನಮಗೆ ಬೇರೆ ಜನರಿಂದ ಮರ್ಯಾದೆಯಾಗಲಿ, ಬೇರೆ ಜನರಿಂದ ನಮಗೆ ಯಾವುದು ಮಾಡೋದು ಸಹ ಇದೆಲ್ಲವೂ
ಶಾಶ್ವತವಲ್ಲ. ನಿತ್ಯವಾದದ್ದು ಹರಿಯ ಅನುಗ್ರಹ. ಅದಕ್ಕೆ ನಮ್ಮ ಬಿಂಬ ಭಗವಂತ ನಮ್ಮಲ್ಲೇ ಇದ್ದಾನೆ, ಅವನನ್ನು ಆರಾಧಿಸಬೇಕು. ಅದರಿಂದ ಕಲಿಯುಗದಲ್ಲಿ ನಾಮ ಮಹಾತ್ಮೆ ಹೆಚ್ಚು. ಅಂದರೆ ನಾಮ ಅಂದರೆ ಏನು? ನಾಮಾತ್ಮಕ, ಗುಣಾತ್ಮಕ, ಕ್ರಿಯಾತ್ಮಕ. ಭಗವಂತನ ಒಂದು ಅಕ್ಷರದಲ್ಲಿ ನೋಡಿದರೆ ಇಡೀ ಅಕ್ಷರ ಎಲ್ಲೇ ನೋಡಿದರೂ ಎಲ್ಲವೂ ಭಗವನ್ಮಯವಾಗಿ ಕಾಣಬೇಕು. ಯಾವುದೇ ಕ್ರಿಯಾ ಭಗವನ್ಮಯವಾಗಿ ಕಾಣಬೇಕು, ಯಾವುದೇ ರೂಪ ಭಗವನ್ಮಯವಾಗಿ ಕಾಣಬೇಕು ಅಂತ ಅರ್ಥ. ಕೇವಲ ರಾಮಕೃಷ್ಣ ಅಂತ ಅರ್ಥ ಅಲ್ಲ. ಕಣಕಣದಲ್ಲೂ ಭಗವಂತನೇ ನಮಗೆ ಕಾಣುವಂತಾಗಬೇಕು. ಅದೇ ನಿಜವಾದ ನಾಮ ಮಹಿಮೆ. ಇಂಥ ಮಹಿಮೆಯನ್ನು ಈ ಸ್ಕಂದದಲ್ಲಿ ಹೇಳಿದ್ದಾರೆ. ನಾವು ಈ ಅರ್ಥದಲ್ಲಿ ಭಾಗವತರಾಗೋಣ ಎಂದು ಆಶಿಸೋಣ. ಭಾರತೀಯ ರಮಣಕ್ಕೆ ಪ್ರಾಣ ತಿಳಿಸಿ ಕೃಷ್ಣಾತ್ಮ ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸಪ್ತಮ ಸ್ಕಂದ ಭಾಗವತ ಅನುಕ್ರಮಣಿಕ. ಶ್ರೀ ವಾದಿರಾಜರ ತೀರ್ಥರು ರಚಿಸಿದ್ದು. ಶ್ರೀ ವೇದವ್ಯಾಸರು ಭಾಗವತಕ್ಕೆ. ಧರ್ಮನಾರದ ಸಂವಾದ ಭಕ್ತೇ ಪ್ರಾಧಾನ್ಯ ಕೀರ್ತನಂ. ಹಿರಣ್ಯಕಶಪೋ ದ್ವೇಷಃ ಪ್ರಹ್ಲಾದೇ ಕೀರ್ತಿತಕ್ರಮಾದ್. ಹಿಂದಿನ ಷಷ್ಠಮ ಸ್ಕಂದದಲ್ಲಿ ನಾಮಸ್ಮರಣ ಮಹಾತ್ಮೆಯನ್ನು ಹೇಳಿದ್ದಾರೆ. ಭಾಗವತರಾಗಬೇಕು ಎಂಬ ಅಪೇಕ್ಷೆ ಉಳ್ಳತಕ್ಕಂಥವರು ಅಥವಾ ಭಾಗವತರ ನಿಜ ಲಕ್ಷಣ ಏನು? ಭಗವನ್ನಾಮಸ್ಮರಣೆ ಅವರ ಮನದಲ್ಲಿ, ನಾಲಿಗೆಯಲ್ಲಿ, ಮನಸ್ಸಿನಲ್ಲಿ ಸದಾ ಇರಬೇಕು ಎಂಬುದು ಮೊಟ್ಟ ಮೊದಲ ನಿಯಮ. ಈ ನಿಯಮ ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಇದೆಯೋ ನೀವು ಅಷ್ಟೇ ಮಟ್ಟಿಗೆ ಭಾಗವತರು ಎಂಬತಕ್ಕಂಥದ್ದನ್ನು ನೀವೇ ಸಿದ್ಧ ಮಾಡಿಕೊಳ್ಳಿ. ಇದೇ ನಿಮ್ಮ ಭಾಗ, ಇದೇ ಭಾಗವತ. ಇನ್ನು ಮುಂದೆ ಹೇಳ್ತಾರೆ, ಸಪ್ತಮ ಸ್ಕಂದದಲ್ಲಿ ಧರ್ಮರಾಜ ಮತ್ತು ನಾರದ ಸಂವಾದ ರೂಪದಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ವಿಷಯ ಏನು ಅಂದರೆ ಭಕ್ತಿ. ಧರ್ಮರಾಜ ನಾರದನ್ನು ಕೇಳ್ತಾರೆ, ನಾರದರೆ ಜ್ಞಾನ, ಭಕ್ತಿ, ವೈರಾಗ್ಯ ಅಂತ 3 ಶಬ್ದಗಳು ನಾವು ಹೇಳ್ತೀವಿ. 3 ಸಹ ಪ್ರತಿ ಜೀವರ ಸ್ವತ್ತು. ಅಂದರೆ ಜೀವರನ್ನು ಗುರುತಿಸುವುದು ಹೇಗೆ? ಅವರ ಸ್ವರೂಪ ಸತ್ತ, ಪ್ರಮಿತಿ ಸತ್ತ, ಪ್ರವೃತ್ತಿ ಸತ್ತ. ಇದು ಪ್ರತಿಯೊಬ್ಬರ ಲಕ್ಷಣ, ಜೀವರ ಲಕ್ಷಣ. ಆದರೆ ವಿಶೇಷ ಚೇತನ ಅಂದರೆ ಏನರ್ಥ? ವಿಶೇಷ ಚೇತನ ಅಂದರೆ ಉತ್ತಮ ಚೇತನ ಅಂತ ಹೆಸರು. ಯಾಕಂದ್ರೆ ಲೌಕಿಕದಲ್ಲಿ ವಿಶೇಷ ಚೇತನ ಅಂದರೆ ಅಂಗವಿಕಲ ಅಂತ ಹೆಸರಿದೆ. ಅಂಗವಿಕಲ ಅಲ್ಲ ಇಲ್ಲಿ. ವಿಶೇಷ ಚೇತನ ಅಂದರೆ ಸಾತ್ವಿಕರು. ಸಾತ್ವಿಕರ ಜೀವನ, ಅವರ 3 ಲಕ್ಷಣಗಳು ಯಾವುದು ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ. ನೋಡಿ, ಭಗವಂತ ಸ್ವರೂಪವನ್ನು ಎಂದೂ ಬದಲಾವಣೆ ಮಾಡುವುದಿಲ್ಲ. ಸ್ವರೂಪದಲ್ಲಿ ಇರುವುದಕ್ಕಂಥದ್ದನ್ನು ತೆಗೆಯುವುದೂ ಇಲ್ಲ, ಸ್ವರೂಪದಲ್ಲಿ ಇಲ್ಲದೇ ಇರುವುದನ್ನು ಕೊಡುವುದೂ ಇಲ್ಲ. ಇದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಭಾಗವತದಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ 12 ಸ್ಕಂದಗಳಲ್ಲೂ 106 ಕಡೆ ಸ್ಥಾಪಿತವಾಗಿರುವ ಏಕೈಕ ವಿಷಯ ಅಂದರೆ ಭಗವಂತ ಜೀವನ ಸ್ವರೂಪವನ್ನು ಎಂದೂ ನಾಶ ಮಾಡುವುದಿಲ್ಲ. ಭಗವಂತ ತನ್ನ ಸ್ವರೂಪವನ್ನು ಎಂದೂ ಬಿಟ್ಟು ಕೊಡುವುದಿಲ್ಲ. ಅಂದರೆ ಏನು? ಈಶ ಸರ್ವೋತ್ತಮನಾಗಿ ಜೀವ ದಾಸರಾಗಿ ಉಳಿಯತಕ್ಕಂಥದ್ದು ಅನಾದಿ ಅಂತ್ಯಕಾಲದವರೆಗೂ ಇದ್ದೇ ಇರುತ್ತೆ, ನಿತ್ಯವಾಗಿರುತ್ತೆ ಅಂತ ಅರ್ಥ. ಸಾತ್ವಿಕ ಜೀವನ ಲಕ್ಷಣ ಏನು ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ. ಈ ಜ್ಞಾನ, ಭಕ್ತಿ, ವೈರಾಗ್ಯ ಎಂಬತಕ್ಕಂಥದ್ದನ್ನು ರಾಜಸ ಮತ್ತು ತಾಮಸ ಜೀವರುಗಳಲ್ಲಿ ನಾವು ಕಾಣಲಾರೆವು. ಈ ಮಾತನ್ನು ಹೇಳಿದ ಕೂಡಲೇ ತುಂಬ ಜನಗೆ ಗಾಬರಿ ಆಗ್ಬಿಡುತ್ತೆ. ಏನು ಹೇಳ್ತಾ ಇದ್ದೀರಾ ಈ ಶಬ್ದವನ್ನು? ಎಲ್ಲ ಮನುಷ್ಯರಿಗೂ ಜ್ಞಾನ ಇರುತ್ತೆ, ಎಲ್ಲ ಮನುಷ್ಯರಿಗೂ ಜ್ಞಾನ, ಭಕ್ತಿ, ವೈರಾಗ್ಯ ಇರುತ್ತೆ. ಸಾತ್ವಿಕರ ಮಾತ್ರ ಅಂತ ಹೇಳ್ತಿರಲ್ಲ. ಅಂದರೆ
ಈಗ ನಾವು ಕಲಿಯುಗದಲ್ಲಿ ಯಾವುದೇ ಜಾತಿಯಲ್ಲಿ, ಯಾವುದೇ ದೇಶ ಇರಲಿ, ಯಾವುದೇ ಲಿಂಗವಿರಲಿ, ನಾವು ಕೇಳಿದ್ರೆ ಅವ್ರಿಗೆ ಜ್ಞಾನ ಇದೆಯೋ ಇಲ್ವೋ? ಆದ್ದರಿಂದ ಮನುಷ್ಯರಲ್ವೇನು? ಆದರೆ ಎಲ್ಲರೂ ಸಾತ್ವಿಕರಾದ್ರಲ್ಲ ಅಂತ ಹೇಳಿದ್ರೆ ಅಲ್ಲ. ನಾವು ತಿಳ್ಕೊಂಡಿರೋದು ಜ್ಞಾನ ಅಂದರೆ ಈ ಜ್ಞಾನ ಅಲ್ಲ. ಹಾಗಾದ್ರೆ ಜ್ಞಾನ ಅಂದರೆ ಏನು? ಅಪರೋಕ್ಷ ಜ್ಞಾನ, ವಿಶೇಷ ಜ್ಞಾನ, ಭಗವಂತನ ಜ್ಞಾನ, ನಾವು ತಾವು ಅಸ್ವತಂತ್ರ ಎಂಬತಕ್ಕಂಥ ಪರಿಪಕ್ವ ಜ್ಞಾನಕ್ಕೆ ಜ್ಞಾನ ಅಂತ ಹೆಸರು. ಹಾಗಾದ್ರೆ ಈಗಿರ್ತಕ್ಕಂಥ ಜ್ಞಾನ ಏನು? ಈ ಜ್ಞಾನ ಅಂದರೆ ಕಾಮನ್ ನಾಲೆಜ್, ಕಾಮನ್ ಸೆನ್ಸ್. ಸ್ಪೆಷಲ್ ನಾಲೆಜ್ ಅಂದರೆ ಏನು? ಆ ವ್ಯಕ್ತಿಗತವಾದದ್ದು, ಆ ಯೋಗ್ಯತೆಗೆ ಹೇಳ್ತಕ್ಕಂಥದ್ದು ಅರ್ಥ. ಈ ಜ್ಞಾನದಲ್ಲಿ ಎರಡು ರೂಪದಲ್ಲಿದೆ. ಒಂದು ಭಕ್ತಿಯ ರೂಪದಲ್ಲಿ, ಇನ್ನೊಂದು ವೈರಾಗ್ಯ ರೂಪದಲ್ಲಿ. ಧರ್ಮರಾಜ ನಾರದರನ್ನು ಕುರಿತು ಪ್ರಶ್ನೆ ಮಾಡ್ತಾನೆ. ನಾರದರೆ, ಪ್ರತಿ ಮನುಷ್ಯರಲ್ಲೂ ಜ್ಞಾನ ಇದೆ, ಆದರೆ ಕೆಲವರಲ್ಲಿ ಮಾತ್ರ ಜ್ಞಾನ ಇದೆ, ಕೆಲವರಿಗೆ ಮಾತ್ರ ಅಪರೋಕ್ಷ ಜ್ಞಾನವಾಗುತ್ತೆ. ಭಗವಂತ ಯಾಕೆ ಕೆಲವರಲ್ಲಿ ಜ್ಞಾನವನ್ನು ಕೊಟ್ಟಿದ್ದಾನೆ, ಕೆಲವರಲ್ಲಿ ಸುಜ್ಞಾನವನ್ನು ಕೊಟ್ಟಿದ್ದಾನೆ, ಕೆಲವರಲ್ಲಿ ಅಜ್ಞಾನವನ್ನು ಕೊಟ್ಟಿದ್ದಾನಲ್ಲ? ಈ ರೀತಿಯಲ್ಲಿ ವಿಷಮತನ ಅಂದರೆ ಭಗವಂತನೇ ಭೇದವನ್ನು ತೋರಿಸಿದಾನ ಅಂತ ಧರ್ಮರಾಜ ನಾರದರಿಗೆ ಪ್ರಶ್ನೆ ಮಾಡಿದ್ದು. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ನಾರದರು ದೊಡ್ಡ ಕಥೆಯನ್ನೇ ಹೇಳ್ಬಿಡ್ತಾರೆ. ಅದೇ ಪ್ರಹ್ಲಾದನ ಕಥೆ. ಯಾವ ವೈಕುಂಠ ದ್ವಾರದಲ್ಲಿ ಇರ್ತಕ್ಕಂಥ ದ್ವಾರಪಾಲಕರು ಜಯ ವಿಜಯರು ಶಾಪವಶಾತ್ ಭೂಲೋಕದಲ್ಲಿ ಹುಟ್ಟಿ ದೈತ್ಯರ ಒಳಗೆ ಇದ್ದ 3 ಜನ್ಮದಲ್ಲಿ ವಿಷ್ಣು ದ್ವೇಷವನ್ನು ಸಾಧಿಸಿದರು. ನಂತರದಲ್ಲಿ ಅವರು ಮತ್ತೆ ಮರಳಿ ವಾಪಸ್ ಹೋದರು. ಈ ವಿಶೇಷ ಸಂದರ್ಭವನ್ನು ಧರ್ಮರಾಜನ ಉತ್ತರಕ್ಕೆ ರೂಪವಾಗಿ ನಾರದರು ಹೇಳ್ತಾರೆ. ಭಗವಂತನಿಗೆ ಅವನು ಯಾವುದಕ್ಕೂ ಅಂಟಿಕೊಂಡಿಲ್ಲ, ಯಾವ ಜನರನ್ನೂ ಅಂಟಿಕೊಂಡಿಲ್ಲ. ಅವನಿಗೆ ಸಾತ್ವಿಕರಿಂದಲೂ ಆಗಬೇಕಾದೇನೂ ಇಲ್ಲ, ರಾಜಸರಿಂದಲೂ ಆಗಬೇಕಾದೇನೂ ಇಲ್ಲ, ತಾಮಸರಿಂದಲೂ ಆಗಬೇಕಾದ್ದೇನೂ ಇಲ್ಲ. ಆದ್ದರಿಂದ ಅವನು ಯಾತಕ್ಕೋಸ್ಕರವಾಗಿ ಪಕ್ಷಪಾತ ಮಾಡ್ತಾನೆ? ಪಕ್ಷಪಾತ ಅಂತಂದಾದ ಭಗವಂತನಿಗೆ ಕೂಡುವುದೇ ಇಲ್ಲ. ಹಾಗಾದರೆ ಧರ್ಮರಾಜ ಆ ಪ್ರಸಂಗದಲ್ಲಿ ಒಂದು ನೋಡ್ತಾರೆ. ಕೃಷ್ಣನ ಒಂದು ಚಕ್ರ ಬಿಟ್ಟಾಗ ಯಾವ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರು ರಾವಣ ಕುಂಭಕರ್ಣನಾಗಿ ಇಲ್ಲಿ ದಂತವಕ್ರ ಶಿಶುಪಾಲನಾಗಿರ್ತಾರೆ. ಶಿಶುಪಾಲ ಛೇದವಾದಾಗ ಒಂದು ಪ್ರಕಾಶ ಹೋಗಿ ಕೃಷ್ಣನ ಒಳಗಡೆ ಹೋಗುತ್ತೆ. ಆದರೆ ಕೃಷ್ಣನನ್ನು 108 ಬಾರಿ ಅವಾಚ್ಯ ಶಬ್ದದಿಂದ ಬೈದಿರ್ತಾನೆ ಶಿಶುಪಾಲ. ಇಷ್ಟು ಸಲ ಬೈದರೂ ಸಹ ಶಾಂತ ಚಿತ್ತರಾಗಿದ್ದು 109ನೇ ಬಾರಿ ಚಕ್ರವನ್ನು ಬಿಟ್ಟು ಶಿರವನ್ನು ಛೇದಿಸಿದಾಗ ಅವನಲ್ಲಿರ್ತಕ್ಕಂಥ ಒಂದು ಆತ್ಮ ಕೃಷ್ಣನನ್ನು ಸೇರಿಕೊಂಡಾಗ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ. ಧರ್ಮರಾಜನಿಗೆ ಗೊತ್ತು, ಅದು ನಮಗೆ ಗೊತ್ತಿಲ್ಲ, ನೋಡುವವರಿಗೆ ಗೊತ್ತಿಲ್ಲ, ಅದನ್ನು ಬಹಿರಂಗಪಡಿಸ್ಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಸ್ವಾಮಿ, ಹಾಗಾದರೆ ಈ ಶಿಶುಪಾಲನ ಒಳಗಡೆ ಇರತಕ್ಕಂಥ ಜೀವ ಯಾರು? ಅವನು ಕೃಷ್ಣನನ್ನು 108 ಬಾರಿ ಅವಾಚ್ಯ ಶಬ್ದದಿಂದ ಬೈದರೂ ಸಹ ಕೃಷ್ಣ ಯಾಕೆ ಅವನಿಗೆ ತನ್ನ ಒಳಗಡೆ ಹಾಕೊಂಡ ಅಂತ ಕೇಳಿದಾಗ ಈ ಕಥೆಯನ್ನು ವಿಸ್ತಾರವಾಗಿ ಹೇಳ್ತಾರೆ ನಾರದರು. ಧರ್ಮರಾಜ, ಭಗವಂತಿಗೆ ಪಕ್ಷಪಾತ ಅನ್ನೋದಿಲ್ಲಪ್ಪ. ಯಾರು ಸಾತ್ವಿಕರೋ ಅವನ ಹತ್ತಿರ ಕರ್ಕೋತಾರೆ, ಯಾರು ತಾಮಸರೋ ಅವನು ದೂರ ಇಡ್ತಾನೆ. ಅಷ್ಟೇ ಹೊರತು ಇದು ಜೀವನ ಸ್ವಭಾವದ ಮೇಲೆ ಹೊರತು ಭಗವಂತ ಪಕ್ಷಪಾತ ಮಾಡುವುದಿಲ್ಲ. ಹಾಗಾದರೆ ಶಿಶುಪಾಲನ ಒಳಗಡೆ ಇದ್ದ ಜೀವ ಹೇಗೆ ಬಂದ ಅಂದರೆ, ಶಿಶುಪಾಲನ ಒಳಗಡೆ ಇದ್ದ ಜೀವ ತನ್ನ ದ್ವಾರಪಾಲಕ ಕೋಟ್ಯಾಂತರ ವರ್ಷಗಳಿಂದ ವೈಕುಂಠ ದ್ವಾರವನ್ನು ಕಾಯ್ತಾ ಇದ್ದವನು. ಆದರೆ ಅವನಿಗೆ ಪ್ರಾರಬ್ಧ ವಶಾತ್ ಏನು ಮಾಡಬೇಕಾಗಿತ್ತು? ದುಷ್ಟರ ಸಹವಾಸದಲ್ಲಿ ಇರಬೇಕಾಗಿ ಬಂತು. ಯಾಕೆ? ಸನಕ ಸನಂದಾದಿಗಳನ್ನು ತಡೆದಾಗ ಅವರು ಶಾಪವಿತ್ತರು. ಶಾಪವಿತ್ತಕ್ಕೂ ಏನು ಕಾರಣ? ಇವರ ಪ್ರಾರಬ್ಧ ಕಾರಣ. ಒಟ್ಟಿನ ಆಯಾ ಜೀವರ ಪ್ರಾರಬ್ಧ ಯಾವ ಲೋಕದಲ್ಲಿದ್ದರೂ ಸಹ ಮೋಕ್ಷಕ್ಕೆ ಹೋಗೋಕ್ಕೆ ಮುಂಚಿತವಾಗಿ ಅವರನ್ನು ಮುಗಿಸ್ಕೊಳ್ಳಲೇಬೇಕು. ಅಪರೋಕ್ಷವಾದಾಗ ನಮ್ಮದು ಯಾವ ಹಿಂದಿನ ಕರ್ಮಗಳು ಅಪರೋಕ್ಷವಾದ ಕೂಡಲೇ
ಪ್ರಾರಬ್ಧ ಕರ್ಮಗಳಲ್ಲಿ ಯಾವುದು ನಾವು ಭೋಗಿಸಿದೆ ಅಂದೇನು ಉಪಯೋಗಿಸದೇ ಇರುತ್ತೆ ಅದೆಲ್ಲವೂ ನಾಶವಾಗುತ್ತೆ. ಯಾವುದು ನಾವು ಉಪಯೋಗಿಸೋಕ್ಕೆ ಪ್ರಾರಂಭ ಮಾಡಿದೀವಿಯೋ ಆ ಕರ್ಮ ಭಾಗ ಮಾತ್ರ ನಾವು ಉಪಯೋಗಿಸಲೇಬೇಕು, ಅಂದರೆ ಅನುಭವಿಸಲೇಬೇಕು. ಅಂತಹದ್ರಲ್ಲಿ ದೇವತೆಗಳಿಗೂ ಹೊರೆಯಲ್ಲ, ಬ್ರಹ್ಮದೇವರು ಹೊರತಲ್ಲ, ಕಲಿಯೂ ಹೊರತಲ್ಲ. ಈ ರೀತಿಯಲ್ಲಿ ದ್ವಾರಪಾಲಕರು ಅಪರೋಕ್ಷ ಜ್ಞಾನಿಗಳು. ಆದರೆ ಅವರ ಪ್ರಾರಬ್ಧ ಕರ್ಮ, ಸಂಚಿತ ಪ್ರಾರಬ್ಧ ಕರ್ಮದಲ್ಲಿ ಏನಾಗಿತ್ತು, 3 ಜನ್ಮದಲ್ಲಿ ದೈತ್ಯರ ಜೊತೆಯಲ್ಲಿ ಇರತಕ್ಕಂಥದ್ದು, ವಿಷ್ಣು ದ್ರೋಹಿಗಳ ಸಂಪರ್ಕದಲ್ಲಿ ಇರಬೇಕಾಗಿರ್ತಕ್ಕಂಥ ದುರವಸ್ಥೆ ಇತ್ತು. ಅದನ್ನು ನೆಪ ಮಾಡಿಕೊಂಡು ಸಕರ್ಷಣಾದಿಗಳು ಶಾಪದಿಂದ ಕೊಟ್ಟರು. ಶಾಪದಿಂದ ಭಗವಂತ ಅದನ್ನು ನೆರವೇರಿಸಿಕೊಟ್ಟ. ಆದರೆ ಶಾಪವನ್ನು ಕೊಡುವಾಗ ದ್ವಾರಪಾಲಕರು ಕೇಳಿಕೊಂಡಿದ್ರು, ಸ್ವಾಮಿ ನಮ್ಮ ಪ್ರಾರಬ್ಧಾನುಸಾರ ನಾವು ದೈತ್ಯರಲ್ಲಿ ಇರ್ತೀವಿ, ಆದರೆ ನಾವು ಹೆಚ್ಚು ಕಾಲ ಇರೋದಿಲ್ಲ ಭೂಲೋಕದಲ್ಲಿ, ಕೇವಲ 3 ಜನ್ಮದಲ್ಲಿ ಇದ್ದರೆ ಸಾಕು, 7 ಜನ್ಮದಲ್ಲಿ ನಾವು ವಿಸ್ತಾರವಾಗಿರುವುದು ಇಷ್ಟವಿಲ್ಲ, ನಮ್ಮಲ್ಲಿ ಎಷ್ಟೇ ದೋಷಗಳಿದ್ದರೂ ಸಹ, ಅಂದರೆ ಯಾವ ದೋಷದ ವ್ಯಕ್ತಿಯಲ್ಲಿ ನಾವು ಜೊತೆಯಲ್ಲಿದ್ದರೂ ಸಹ ಭಗವಂತ ನೀವೇ ನನ್ನನ್ನು ಕಾಪಾಡಬೇಕು ಅಂತ ಬೇಡ್ಕೊಂಡಿದ್ರು. ಆಗ ಭಗವಂತ ಒಪ್ಕೊಂಡಿದ್ದ. ಅದರಂತೆ ಶಿಶುಪಾಲನ ಒಳಗಡೆ ಇರತಕ್ಕಂಥ ಜಯ ಎಂಬತಕ್ಕಂಥ ಚೇತನ ಕೃಷ್ಣನನ್ನು ಆಶ್ರಯ ಪಡೆಯಿತು. ಆದ್ದರಿಂದ ಭಗವಂತನಿಗೆ ಪಕ್ಷಪಾತ ಎಂಬುದಿಲ್ಲಪ್ಪ ಅಂತ ಹೇಳಿ ಈ ಕಥೆಯಿಂದ ಹೇಳಿದರು. ಹಾಗಾದರೆ ಪ್ರಹ್ಲಾದ ಎಂಬತಕ್ಕಂಥವ್ರು ಯಾಕೆ ಬಂದಾನೆ? ಅವನ ಕರ್ಮದ ದೇವತೆ. ಅವನು ಸಹ ಈ ಕರ್ಮ ದೇವತೆಯಾಗಿದ್ದು ಅವನು ಮೋಕ್ಷಕ್ಕೆ ಅಭ್ಯರ್ಥಿ, ಅಂದರೆ ಮೋಕ್ಷದ ಹೊಂದಕ್ಕೆ ಯೋಗ್ಯವಾದ ಜೀವ, ಕರ್ಮಜ ದೇವತೆ, ಬ್ರಹ್ಮಲೋಕದಲ್ಲಿದ್ದವ. ಅವನದು ಏನಿತ್ತು, ಇನ್ನು 3 ಜನ್ಮದಲ್ಲಿ ಹರಿಭಕ್ತಿಯನ್ನು ತೋರಿಸಿ ಮೋಕ್ಷವನ್ನು ಕುರಿತು ಹೋಗಬೇಕಾಗಿತ್ತು. ಆ ಮೋಕ್ಷಕ್ಕೆ ಹೋಗಕ್ಕೆ ಮುಂಚಿತವಾಗಿ ಒಂದು ಬಹಳ ದೊಡ್ಡ ಎಕ್ಸಾಮಿನೇಷನ್, ಫೈನಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಲ್ಲ, ಹಾಗೆ ಪ್ರಹ್ಲಾದನಿಗೆ ಒದಗಿದ ದೊಡ್ಡ ಎಕ್ಸಾಮ್ ಪರೀಕ್ಷಾ ಅಂದರೆ ಯಾವುದಪ್ಪ ಅಂದರೆ ಹಿರಣ್ಯಕಶ್ಯಪು. ತನ್ನ ತಂದೆಯೇ ಪ್ರತಿಸ್ಪರ್ಧಿಯಾಗಿ ನಿಂತು ಮಾಡಬಾರದ ಹಿಂಸೆಗಳನ್ನು ಕೇಳಬಾರದ ಧ್ವನಿಯಿಂದ ಮಾಡಿಸಿದರೂ ಸಹ ಭಗವಂತನ ಪ್ರಜ್ಞೆಯಲ್ಲೇ, ಭಗವಂತನ ನಾಮಸ್ಮರಣೆಯಲ್ಲೇ ಇದ್ದ ಪ್ರಹ್ಲಾದ ಬಚಾವ್ ಆದ. ಇದು ನಾವು ಕಲಿಯಬೇಕಾದ ಶಬ್ದ. ಯಾರು ಭಾಗವತರೋ ಕಲಿಯುಗದಲ್ಲಿ ನಮ್ಮ ಮನೆಯಲ್ಲೇ ಹಿರಣ್ಯಕಶಿಪುಗಳಿರ್ತಾರೆ. ಭಗವಂತ ನಾವು ಸಾತ್ವಿಕರಾಗಿದ್ದರೆ ನಮ್ಮ ಮನೆಯವರನ್ನೇ ಎದುರಿಸಿ ನಿಲ್ಲಬೇಕಾಗುತ್ತದೆ. ನಮ್ಮ ಧೃತಿಯಲ್ಲಿ ಯಾವ ಒಂದು ವ್ಯಥೆ ಇಲ್ಲದೆ ಭಗವಂತನ ಸಂತೃಪ್ತಿಪಡಿಸಿದರೆ ಈ ಜನ್ಮವೇ ಸಾರ್ಥಕವಾಗಿ ನಾವು ಭಗವಂತನ ಸನ್ನಿಧಾನಕ್ಕೆ ಹೋಗಬಹುದಾಗಿದೆ ಎಂಬತಕ್ಕಂಥ ದಿವ್ಯ ಸಂದೇಶ ಸಪ್ತಮ ಸ್ಕಂದದ ಪ್ರಹ್ಲಾದ ಚರಿತ್ರೆ. ಇಲ್ಲಿ ಭಕ್ತಿ ಪ್ರಧಾನವಾಗಿ ಹೇಳೋದ್ರಿಂದ ಭಕ್ತಿ ಎಂಬತಕ್ಕಂಥದ್ದು ಕೇವಲ ಸಜ್ಜನರ ಗಂಟು. ರಾಜಸರಿಗೆ ಭಕ್ತಿ ಇರುವುದಿಲ್ಲ, ತಾಮಸರಿಗೆ ಭಕ್ತಿ ಇರುವುದಿಲ್ಲ. ಹಾಗಾದರೆ ಭಕ್ತಿ ಇದ್ರೆ ಅದು ತೋರಿಕೆ ಭಕ್ತಿ, ಮೂಢ ಭಕ್ತಿ. ತೋರಿಕೆ ಭಕ್ತಿ ರಾಜಸರ ಭಕ್ತಿ, ಮೂಢ ಭಕ್ತಿ ತಾಮಸರ ಭಕ್ತಿ. ಅಂದರೆ ಅದಕ್ಕೆ ಭಕ್ತಿ ಅಲ್ಲವೇ ಅಲ್ಲ, ಭಕ್ತಿಯ ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದು ಕಲಿಯುಗದಲ್ಲಿ. ಅದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮಾತಸ್ತು ಉಪದೇಶಶ್ಚ ತಪಶ್ಚರ್ಯ ಪ್ರಕೀರ್ತಿತಃ ಹಿರಣ್ಯಕಶ್ಯಪೋ ಬ್ರಹ್ಮ ವರದಾನಂ ತಥೈವ ಚ. ಹಿರಣ್ಯಾಕ್ಷನ ಸಂಹಾರದಿಂದ ದುಃಖಗೊಂಡ ತಾಯಿಯಾದ ದಿತಿದೇವಿಗೆ ಹಿರಣ್ಯಕಶ್ಯಪ ಮಾಡಿದ ಉಪದೇಶ, ಅವನು ಬ್ರಹ್ಮನನ್ನು ಕುರಿತು ಮಾಡಿದ ತಪಸ್ಸು, ಹಾಗೆ ಬ್ರಹ್ಮ ವರದಾನ. ನೋಡಿ, ಹಿರಣ್ಯಾಕ್ಷನಲ್ಲೂ ಸಹ ಅವನು ವಿಜಯ, ಇವನು ಜಯ. ಆ ವಿಜಯನೂ ಸಹ ಆ ದಿತಿದೇವಿಯಲ್ಲಿ ಒಂದು ಉಪದೇಶ ಮಾಡಿದ್ದಾನೆ. ಅವನು ಯಾವ ಹಿರಣ್ಯಾಕ್ಷನ ಸಂಹಾರದಿಂದ ದುಃಖಗೊಂಡ, ಯಾರು? ಅವರ ತಾಯಿ ದಿತಿದೇವಿ. ಆಗ ಹಿರಣ್ಯಕಶ್ಯಪನೇ ಸಮಾಧಾನ ಮಾಡಿದ. ಏನಂತ? ಇದೆಲ್ಲವೂ ಅನಿತ್ಯವಾದದ್ದು ತಾಯಿ, ಇದಕ್ಕೆ ಸುಮ್ಮನೆ ಒಳಬಾರದು ಅಂತ. ಇದು ಯಾರು ಹೇಳಿದ್ರು? ಹಿರಣ್ಯಕಶ್ಯಪ ಎಂಬ ದೈತ್ಯ ಹೇಳಿದ್ದಲ್ಲ, ಒಳಗಡಿರ್ತಕ್ಕಂಥ ಜಯ ಹೇಳಿದ್ದು. ಸರ್ವ ದಿಗ್ವಿಜಯ ಪ್ರೋಕ್ತ ದೇವಚಿಂತಾ ಪ್ರಕೀರ್ತಿತ ಷಂಡಾಮರ್ಕೋಪದೇಶಸ್ಯ ಸ್ವವಿದ್ಯಾ ಪ್ರತಿಪಾದನಂ. ಹಿರಣ್ಯಕಶಿಪು ಎಲ್ಲ ದಿಕ್ಕುಗಳಿಗೆ ದಿಗ್ವಿಜಯಕ್ಕೆ ಹೊರಟಾಗ
ದೇವತೆಗಳಿಗಾದ ಚಿಂತೆ ಚಂಡಾಮರ್ಕರು ಉಪದೇಶ ಮಾಡಿದ್ದು. ಆಗ ಪ್ರಹ್ಲಾದನೆ ಮೋಕ್ಷದ ಪುರುಷಾರ್ಥ ಕೊಡತಕ್ಕಂಥ ವಿದ್ಯೆಯ ಉಪದೇಶವನ್ನು ದೈತ್ಯಪುತ್ರರಿಗೆ ಮಾಡಿದ್ದು. ನಮಗೆ ಎಷ್ಟೇ ಬಾಧಕ ಇದ್ದರೂ ನಮ್ಮ ಮನೆಯಲ್ಲಿರತಕ್ಕಂಥವರಿಂದಲೇ ಇದ್ದರೂ ನಾವು ಶಾಸ್ತ್ರಾಭ್ಯಾಸ ನಿರಂತರವಾಗಿರಬೇಕು. ಸಂಧ್ಯಾ ವಂದನೆ, ದೇವತಾ ಪೂಜೆ, ತೀರ್ಥಯಾತ್ರೆಗಳಲ್ಲಿ ನಿರತರಾಗಿರಬೇಕು. ನಮ್ಮ ಸಾಧನೆಯನ್ನು ಮಾಡಿಕೊಳ್ಳಬೇಕು ಎಂಬ ಅಭೂತಪೂರ್ವ ಸಂದೇಶ ಸಪ್ತಮ ಸ್ಕಂದದ್ದು ಕಲಿಯುಗ ಜನರಿಗೆ, ಭಾಗವತರಿಗೆ. ಇದು ನಮ್ಮ ಭಾಗವತ. ಹಿರಣ್ಯಕಶಪೋ ಕೋಪ ಸಭಾಸ್ತಂಭ ವಿಭೇದನಂ ಪಂಚಾಸ್ತ್ಯಾವತಾರಸ್ಯು ತೇನ ಯುದ್ಧಮತಃ ಪರಂ ಭೇದನಂ ಹೃದಯಸ್ತೋತ್ರಂ ದೇವಸ್ತುತಿರತಃ ಪರಂ ಪ್ರಹ್ಲಾದಸ್ಯಾಭಿಯಂ ಪ್ರೋಕ್ತ ವರದಾನಂ ತಥೈವ ಚ. ಇದನ್ನು ಒಂದು ಕಥೆಯ ರೂಪದಲ್ಲಿ ಹೇಳಿದಾಗ, ಹಿರಣ್ಯಕಶಿಪು ಕೋಪದಿಂದ ರಾಜನಾಗಿದ್ದ, ರಾಜ್ಯಸಭೆಯಲ್ಲಿ ಒಂದು ಕಂಬವನ್ನು ಹೊಡೆದಾಗ ನರಸಿಂಹನ ಅವತಾರ ಆಯಿತು. ಅವನೊಂದಿಗೆ ಹಿರಣ್ಯಕಶಿಪು ದೈತ್ಯ ಯುದ್ಧ ಮಾಡಿದ. ಆಗ ಅವನ ಹೊಟ್ಟೆಯನ್ನು ಬಗೆದು ದೇವತೆಗಳು ಹಿರಣ್ಯಕಶ್ಯಪನ ಅಧೀನದಲ್ಲಿದ್ದರು. ಅವನು ಬಿಡುಗಡೆ ಆಯಿತು. ಅವರೆಲ್ಲರೂ ನರಸಿಂಹದೇವರನ್ನು ಕೊಂಡಾಡಿದರು. ಪ್ರಹ್ಲಾದನಿಗೆ ಅಭಯವನ್ನು ನೋಡಿದ್ರು ಮತ್ತು ವರವನ್ನು ಕೊಟ್ಟರು. ಇದೇನು ತೋರಿಸ್ಕೊಡ್ತಾ ಇದೆ ಅಂದರೆ, ದೇವತೆಗಳು ತತ್ವಾಭಿಮಾನಿ ದೇವತೆಗಳಿಗೆ ಯಾರಿಂದಲೂ ಯಾವ ತಡೆಯೂ ಯಾವ ದೈತ್ಯರು ಎಂದು ಒಡ್ಡೋಕೆ ಸಾಧ್ಯವಿಲ್ಲ. ಏಕೆಂದರೆ ಅವರು ಆನ್ ಡ್ಯೂಟಿಯಲ್ಲಿದ್ದಂತೆ. ಅವರಿಗೆ ಎಷ್ಟು ದೊಡ್ಡ ದೈತ್ಯರಾದರೂ ಸಹ ತತ್ವಾಭಿಮಾನಿ ದೇವತೆಗೆ ಅಡ್ಡ ಮಾಡೋಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಹಿರಣ್ಯಕಶಿಪುವಿನ ಅಧೀನದಲ್ಲಿದ್ದ ದೇವತೆಗಳನ್ನು ಯಾರಪ್ಪ ಅಂದರೆ, ಅನಾಖ್ಯಾತ ದೇವತೆಗಳು ಅಂತ ಅನೇಕ ಸಂಖ್ಯೆಗಳಿದ್ದಾರೆ. ಅವರು ಏನು ಮಾಡಿದರು, ಇಂದ್ರ, ಚಂದ್ರ, ದೇವೇಂದ್ರ ರೂಪದಲ್ಲಿ. ಮತ್ತು ಅವರು ದೇವರ ಹಿರಿಮೆಯನ್ನು ತೋರಿಸೋಕ್ಕೋಸ್ಕರವಾಗಿ ತಾವು ಇವರ ಅಧೀನ ಇದ್ದಂತೆ ತಾವು ಮಾಡಿ ತೋರಿಸ್ತಾರೆ. ಅಂದರೆ ಹಿರಣ್ಯಕಶಿಪುವಿಗೆ ತಿಳಿಯಬಾರದು, ತಾವೇ ಈ ದೇವತೆಗಳಿಂದ ಕಾಣಿಸ್ಕೊಡ್ತಾರೆ. ಅಂದರೆ ಅನಾಖ್ಯಾತ ದೇವತೆಗಳಿಗೆ ಹೆಸರು ಇಲ್ಲ, ಎಲ್ಲ ಹೆಸರು ಉಂಟು ಎಂಬಂಥದ್ದು ನಾವು ತಿಳಿಬೇಕು. ಅಂಥ ದೇವತೆಗಳು ಈಗ ಏನಾದರೂ ಹಿರಣ್ಯಕಶ್ಯಪನ ಸಂಹಾರದಿಂದ ನರಸಿಂಹದೇವರನ್ನು ಎಲ್ಲರೂ ಪ್ರಾರ್ಥನೆ ಮಾಡಿದ್ರು. ಅಂದರೆ ಏನರ್ಥ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಅನೇಕ ಅಜ್ಞಾನಗಳು, ಈ ಅಜ್ಞಾನ ಯಾವಾಗ ನಾಶವಾಗತ್ತೆ ಅಂದರೆ ನರಸಿಂಹನ ಮಂತ್ರದಿಂದ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣ ಭದ್ರಂ ಮೃತ್ಯುಂ ನಮಾಮ್ಯಹಂ. ಕಲಿಯುಗದಲ್ಲಿ ಯಾವುದೇ ಕಷ್ಟಕಾಲದಲ್ಲಿ ಯಾವುದೇ ಕಾರ್ಯ ನಿಮಗೆ ನಿಮಿತ್ತವಾಗಿ ಏನೇ ತಡೆ ಹೊಟ್ಟಿದ್ದರೂ ಈ ಮಂತ್ರವನ್ನು ಜಪಿಸಿಕೊಂಡರಿಗೆ 100,000 ಪಟ್ಟು ನಿಶ್ಚಿತವಾಗಿ ಫಲ ಆಗಿ ಆಗತ್ತೆ. ಇದನ್ನು ಯಾರು ಬೇಕಾದರೂ ಅನುಭವಿಸಿ ನೋಡಬಹುದು. ನೀವು ಒಂದು ಕೆಲಸ ಮಾಡಕ್ಕೆ ಹೋಗಿ ಒಂದು 5 ನಿಮಿಷದ ತಡವಾಗಿ ಆಯಿತು ಅಂದರೆ ಈ ಮಂತ್ರವನ್ನು ಹೇಳಿಕೊಂಡು ಹೋಗಿ, ನಿಮಗೆ ಸಮಾಧಾನವಾಗತ್ತೆ. ಜೀವನದಲ್ಲಿ ಏನೇ ಕೆಲಸ ಮಾಡುವಾಗ, ನಡೆಯುವಾಗ, ಓಡುವಾಗ, ಊಟ ಮಾಡುವಾಗ, ವಾಹನ ಚಲಿಸುವಾಗ ಈ ಮಂತ್ರವನ್ನು ಹೇಳಿ ಹೋಗಿಕೊಳ್ಳಿ. ನಿಮಗೆ ಸರ್ವತೋಮುಖ ಅಭಯವಾಗಿರುತ್ತೆ. ಭಗವಂತ ಸರ್ವಗಳನ್ನು ರಕ್ಷಣೆ ಮಾಡುತ್ತಾನೆ. ಹೇಗೆ ಮಾಡ್ತಾನೆ ಅಂದರೆ, ಪ್ರಹ್ಲಾದನ ಯಾವ ರೀತಿಯಲ್ಲಿ ರಕ್ಷಣೆ ಮಾಡಿದ ಅದೆಲ್ಲ ರೀತಿಯಲ್ಲಿ ಇಂದಿಗೂ ನಮಗೂ ರಕ್ಷಣೆ ಮಾಡ್ತಾನೆ. ಅದೇ ನರಸಿಂಹ ಮಂತ್ರ ಎಂಬ ಆದೇಶ ಸಪ್ತಮ ಸ್ಕಂದದಲ್ಲಿದೆ. ಇದನ್ನು ಯಾರು ಜೋಡಿಸಿಕೊಳ್ಳುತ್ತಾರೋ ಜೀವನದಲ್ಲಿ ಅವರು ಭಾಗವತರು. ತ್ರಿಪುರಾಸುರ ಸಂಹಾರ ಕಥಾ ತತ್ರೈವ ಕೀರ್ತಿತ ವರ್ಣನಾಮಾಶ್ರಮಾಣಂ ಚ ಧರ್ಮಂ ಶ್ರೀರಂ ಪೃಥಕ್ ತಥಾ ಸಂಕರಜಾತೀನಂ ಆಪದ್ಧರ್ಮರತೈವ ಚ. ಸ್ಕಂದೇ ಅಸ್ಮಿನ್ ಷೋಡಶಾಧ್ಯಾಯ ಹರಿಣಸಂ ಸಪ್ತಮಿ ಪ್ರಕೀರ್ತಿತ. ಯಾರು ನರಸಿಂಹ ಮಂತ್ರವನ್ನು ಉಚ್ಚಾರ ಮಾಡ್ತಾ ಇರ್ತಾರೋ ಅವರು 3 ಲೋಕದಲ್ಲಿಯೂ ಸಹ ಯಾವ ತಡೆ ಉಂಟಾಗುವುದಿಲ್ಲ. ತ್ರಿಪುರಾಸುರನ ಭಂಜನ ಅಂತ ಯಾತಕ್ಕೆ ಹೇಳಿದಾರಂದರೆ, 3 ಕಾಲದಲ್ಲೂ 3 ಪುರ, ಮೇಲೆ ಕೆಳಗೆ 3 ಪುರ. ನಾವು ಮೇಲೆ ಪ್ರಯಾಣ, ಕೆಳಗೆ ಪ್ರಯಾಣ, ನೆಲದ ಪ್ರಯಾಣದಲ್ಲೂ ಸಹ ತ್ರಿಪುರ. ಆವಾಗಲೂ ನರಸಿಂಹನ ಮಂತ್ರ ಜಪಿಸುತ್ತಿದ್ದರೆ ನಮಗೆ ಪರಿಹಾರವಾಗತ್ತೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ವರ್ಣನಾಮ ಆಶ್ರಮಾಣ, ನಮ್ಮ ನಿಯತವಾದ ವರ್ಣ ಏನಿದೆ
ಆಶ್ರಮವೇನಿದೆ ಅದರ ಧರ್ಮ ಅನುಸಂಧಾನ ಮಾಡೋಕ್ಕೆ ಯಾವ ಚ್ಯುತಿ ಬರುವುದಿಲ್ಲ. ಈ ಧರ್ಮ ಅನುಸಂಧಾನ ಪುರುಷರಾಗಲಿ ಸ್ತ್ರೀಯರಾಗಲಿ ಅವರವರಿಗೆ ಪ್ರತ್ಯೇಕವಾದ ಮಂತ್ರ, ಪ್ರತ್ಯೇಕವಾದ ಆಶ್ರಮ ಧರ್ಮಗಳು ಏನಿದೆಯೋ ಅದನ್ನು ಸುಗಮವಾಗಿ ಪರಿಪಾಲಿಸಿಕೊಂಡು ಹೋಗಬಹುದು. ಆದ್ದರಿಂದ ಸ್ತ್ರೀಯರು ಸಹ ಈ ನರಸಿಂಹ ಮಂತ್ರವನ್ನು ಹೇಳಿಕೊಳ್ಳುವುದಲ್ಲಿ, ಮನಸ್ಸಲ್ಲಿ ಹೇಳಿಕೊಳ್ಳುವುದಕ್ಕೆ ಯಾವ ಬಾಧೆಯೂ ಇಲ್ಲ. ಯಾರು ಇದು ಮಾಡೋದಿಲ್ಲೋ ಅವರು ಏನಾಗತ್ತೆ ಅಂದರೆ ಸಂಕರ ಜಾತೀನಂ ಆಪದ್ಧರ್ಮ ತಥೈವಚ, ಅವರು ಅನೇಕ ಸಾಂಕರ್ಯ ಜೊತೆಗಳಲ್ಲಿ, ಮಿಶ್ರ ಜೊತೆಗಳಲ್ಲಿ ಸೇರ್ಕೊಡ್ತಾರೆ. ಆಗ ಅವರು ಕೇವಲ ಆಪದ್ಧರ್ಮವನ್ನು ಮಾಡಬೇಕಾಗತ್ತೆ. ಆಪದ್ಧರ್ಮದಲ್ಲೂ ಒಂದೇ ಒಂದು ಯಾವ್ದು ಹರಿಸ್ಮರಣೆ ಯಾವುದಪ್ಪ ಅಂದರೆ ನರಸಿಂಹ ಮಂತ್ರ. ಈ ನರಸಿಂಹ ಮಂತ್ರ ಹೇಳೋದಕ್ಕೋಸ್ಕರವಾಗಿಯೇ ಈ ಸಪ್ತಮ ಸ್ಕಂದ 16 ಅಧ್ಯಾಯದಿಂದ ಕೂಡಿದೆ. 16 ಅಧ್ಯಾಯ ಅಂದರೆ ಏನಪ್ಪ ಅಂದರೆ ನರಸಿಂಹದೇವರಿಗೆ ಷೋಡಶ ಬಾಹು ಎಂಬತಕ್ಕಂಥ ಮಂತ್ರಾಲಯದಲ್ಲಿ ಎಂದಿಗೂ ಪೂಜೆ ತಗೊಳ್ಳುತ್ತಿದ್ದಾನೆ ನರಸಿಂಹ. ಆ ಷೋಡಶ ಬಾಹು ನರಸಿಂಹನೇ ಪಂಚಮ ಸ್ಕಂದದಲ್ಲಿ 16 ಅಧ್ಯಾಯ ರೂಪದಲ್ಲಿ ಇರತಕ್ಕಂಥದ್ದು. ಆದ್ದರಿಂದ ನೀವು ಉಗ್ರಂ ವೀರಂ ಮಹಾವಿಷ್ಣುಂ ಅಂತ ಹೇಳಿದಾಗ ಅದು ಸಹ 32 ಅಕ್ಷರ, 16 ಜೋಡಿ. ಅದು ಏನು ತೋರಿಸ್ಕೊಡ್ತಾ ಇದೆ? ಷೋಡಶ ಬಾಹು ನರಸಿಂಹನ ರೂಪ, ಷೋಡಶ ಬಾಹು ನರಸಿಂಹನ ಚಿಂತನೆ, ಷೋಡಶ ಬಾಹು ನರಸಿಂಹನ ಗುಣ ಚಿಂತನೆ, ಅದನ್ನು ತಿಳಿಸ್ಕೊಂಡಿರ್ತಕ್ಕಂಥದ್ದು 16 ಅಧ್ಯಾಯದ ಸಪ್ತಮ ಸ್ಕಂದ ಭಾಗವತ. ಇದು ನಿಜವಾದ ನಮ್ಮ ಭಾಗವತ. ಆದ್ದರಿಂದ ಸಜ್ಜನರು, ಶ್ರೀ ವಾದಿರಾಜ ಪೂಜ್ಯತನರು ತೋರಿಸಿಕೊಟ್ಟ ಭಾಗವತ ಅನುಕ್ರಮಣಿಕವನ್ನು ಈ ರೀತಿಯಲ್ಲಿ ಚಿಂತಿಸಿದಾಗ ನರಸಿಂಹರೂಪಿ ಭಗವಂತ ಹಾಗೂ ಮೂಲರೂಪಿ ಹಾಗೂ ಬಿಂಬರೂಪಿಯ ಹೆಸರು ನರಸಿಂಹ ಎಂಬ ಹೆಸರು, ಅವನು ಸಂತೃಪ್ತನಾಗಿ ನಮಗೆ ನಿಯತವಾದ ಮೋಕ್ಷವನ್ನು ಒದಗಿಸ್ತಾನೆ ಎಂಬ ಮಹಾ ತಾತ್ಪರ್ಯ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಅಥ ಅಷ್ಟಮಸ್ಕಂದಃ. ಸ್ವಯಂಭುವಸ್ಯ ಮಹಾತ್ಮಂ ತಥಾ ಯಜ್ಞಸ್ಯ ವೈ ಹರೇಃ ಗಜೇಂದ್ರನಕ್ರಗ್ರಹಣಂ ಹರಿಣಾ ಮೋಚನಂ ತಥಾ ಅಜಿತಾವತಾರ ಮಹಾತ್ಮಂ ದೇವಚಿಂತಾ ತತಃ ಪರಂ ದೈತ್ಯಾನಾಂ ಚ ಜಯ ಉಪಾಯೋ ದೇವಾನಾಂ ಹರಿಣಾ ಸ್ಮೃತಃ. ಅಷ್ಟಮ ಸ್ಕಂದ ಭಾಗವತದಲ್ಲಿ ಶ್ರೀ ವೇದವ್ಯಾಸರು ರಚಿಸಿದ್ದು. ಶ್ರೀ ವಾದಿರಾಜ ತೀರ್ಥರು ಭಾಗವತ ಅನುಕ್ರಮಣಿಕಾ ಎಂಬಲ್ಲಿ ಈ ಶ್ಲೋಕವನ್ನು ತೋರಿಸಿದ್ದಾರೆ. ಸ್ವಯಂಭುವಸ್ಯ ಮಹಾತ್ಮಂ ತಥಾ ಯಜ್ಞಸ್ಯ ವೈ ಹರೇಃ. ಸ್ವಯಂಭು ಮನುವಿನ ಮಹಿಮೆಯನ್ನು ಇಲ್ಲಿ ಹೇಳಿದ್ದಾರೆ. ಮನು ಅಂದರೆ 14 ಜನ ಮನುರು ಬ್ರಹ್ಮದೇವರ ಒಂದು ಹಡಲಿನಲ್ಲಿ ರಾಜ್ಯಭಾರ ಮಾಡ್ತಕ್ಕಂಥವ್ರು. ಮನುಷ್ಯರಿಗೆ ಮೂಲವಾದವರು ಯಾರು? ಮನುಗಳು. ಸ್ವಯಂಭೂ ಮನುವೇ ಪ್ರಥಮ ಮನು. ಯಜ್ಞನಾಮಕನಾಗಿ ಪರಮಾತ್ಮನ ಅವತಾರವಾಗಿದ್ದು, ಮೊಸಳೆಯು ಗಜರಾಜನ ಹಿಡಿದಾಗ ಹರಿಯಾಗಿ ಪರಮಾತ್ಮನನ್ನು ಅವತರಿಸಿ ಗಜರಾಜನನ್ನು ಬಿಡಿಸಿದ್ದು, ಸಮುದ್ರ ಮಥನದ ಸಂದರ್ಭದಲ್ಲಿ ಪರಮಾತ್ಮನ ಅಜಿತಾವತಾರ, ದೈತ್ಯರ ಗೆಲುವಿನಿಂದ ದೇವತೆಗಳ ಚಿಂತೆ, ದೈತ್ಯರನ್ನು ಗೆಲ್ಲುವ ಉಪಾಯವನ್ನು ಪರಮಾತ್ಮ ತಿಳಿಸಿದ್ದು ಈ ಶ್ಲೋಕದಿಂದ, ಈ ಅಧ್ಯಾಯದಲ್ಲಿ, ಈ ಸ್ಕಂದದಲ್ಲಿ ತಿಳಿಸಲ್ಪಟ್ಟಿದ್ದಾರೆ ಎಂದು ತಿಳಿಸಲಾಗಿದೆ. ಇಲ್ಲಿ ನಾವು ಭಾಗವತವನ್ನು ಚಿಂತನೆ ಮಾಡ್ತಾ ಇದ್ದೆವು. ಭಾಗವತರ ಲಕ್ಷಣ ಮತ್ತು ನಮ್ಮ ಭಾಗವತ. ಇಲ್ಲಿ ಏನು? ಸ್ವಯಂಭೂ ಮನುವಿನ ಮಹಾತ್ಮೆಯನ್ನು ತಿಳಿಸುತ್ತಾ ಇದ್ದಾರೆ. ನಾವು ಮನುಷ್ಯರು ಅಂತ ನಾವು ಗುರುತಿಸಿಕೊಳ್ಳಬೇಕಾದರೆ ನಾವು ಸ್ವಯಂಭೂ ಮನುವಿನ ಗೋತ್ರದವರು ಅಂತ ನಾವು ಹೇಳಿಕೊಳ್ಳಬೇಕಾದರೆ
ನಮ್ಮಲ್ಲಿ 2 ಗುಣ ಇರಬೇಕು. ಸಂಸ್ಕೃತದಲ್ಲಿ ಮಾನವ ಎಂಬುದು ಮನುವಿನಿಂದ ಉತ್ಪತ್ತಿಯಾಗಿದೆ. ಮನು ಅವಬೋಧನೆಯ ಧಾತು. ಮನು ಎಂಬತಕ್ಕಂಥದ್ದು ಆ ಧಾತುವಿನಿಂದ ಉತ್ಪತ್ತಿಯಾದದ್ದು ಏನು? ತಾನು ತಿಳಿದುಕೊಂಡು ಇನ್ನೊಬ್ಬರನಿಗೆ ಹೇಳುವವ ಮನು. ವಾ ಅಂದರೆ ಜ್ಞಾನ. ತಾನು ತಿಳಿಯುವ ಜ್ಞಾನ, ಬೇರೆಯವರಿಗೆ ಹೇಳಿಕೊಳ್ಳುವ ಜ್ಞಾನಕ್ಕೆ ಮಾನವ ಅಂತ ಹೆಸರು. ಇಲ್ಲಿ ಭಾಗವತರು ಚಿಂತನೆ ನಡೆಸಬೇಕು. ತಾವು ಜೀವರು, ನಿತ್ಯರು, ದಾಸರು, ಹರಿಯ ಅಧೀನರು, ಅಸ್ವತಂತ್ರರು ಎಂಬ ಜ್ಞಾನವನ್ನು ಭಗವಂತ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸ್ವತಂತ್ರ, ಸರ್ವಜ್ಞ, ಸರ್ವೇಶ, ಸರ್ವಾಧಾರ ಎಂಬ ಜ್ಞಾನವನ್ನು ಸಕಲರಿಗೂ ಯಾರು ಮೋದನೆ ಮಾಡುತ್ತಾರೋ, ತಮ್ಮಲ್ಲಿ ತಾವು ತಿಳಿದುಕೊಂಡು ಬೇರೆಯವರಿಗೆ ಹೇಳುತ್ತಾರೋ, ಬೋಧಿಸುತ್ತಾರೋ ಅವರಿಗೆ ಮನುಷ್ಯರು ಅಂತ ಹೆಸರು. ಇವರು ಮೊಟ್ಟ ಮೊದಲಿಗರು ಯಾರಪ್ಪ ಅಂದರೆ ಸ್ವಯಂಭೂ ಮನು. ಸ್ವಯಂ ವಾಹ ಮನು. ಆದ್ದರಿಂದ ಸ್ವಯಂಭೂ ಮನು ಇವರ ಕಾಲದಲ್ಲಿ ಇವನು ಯಜ್ಞ ಮಾಡುವಾಗ ದೈತ್ಯರು ಇವನನ್ನು ಬಂದು ಪೀಡಿಸಿದಾಗ ಭಗವಂತನೇ ಯಜ್ಞನಾಮಕನಾಗಿ ಬಂದು ರಕ್ಷಣೆ ಮಾಡಿದ. ಆ ಯಜ್ಞನಾಮಕನಾಗಿ ಬಂದಾಗ ಸ್ವಯಂಭೂ ಮನು ಏನು ಭಗವಂತನ ಆರಾಧನೆ ಮಾಡಿದ ಅದೇ ಈಶಾವಾಸ ಉಪನಿಷತ್ ಎಂದು ಪ್ರಸಿದ್ಧಿಯಾಗಿದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂತ ಜಗತಾಂ ಜಗತ್ ತೇನ ತ್ಯಕ್ವೇನ ಭುಂಜಿತಾ ಮಾಗೃತ ಕಸಚಿದ್ದನಂ ಕುರ್ವನ್ನೇವಿಹ ಕರ್ಮಾಣಿ ಜಿಜೀಕ್ಷತಂ ಸಮಂ ತೇನ ತ್ಯಕ್ವೇನ ಭುಂಜಿತಾ ಮಾಗೃತ ಕಸಚಿದ್ದನಂ. ಹಿರಣ್ಮಯೇನ ಪಾತ್ರೇಣ ಎಂಬತಕ್ಕಂಥದ್ದು 15ನೇ ಮಂತ್ರದಲ್ಲಿ ಒಟ್ಟು 20 ಮಂತ್ರದಿಂದ ಇರ್ತಕ್ಕಂಥದ್ರಲ್ಲಿ ಪ್ರತಿಯೊಂದು ಮಂತ್ರವೂ ಅಮೂಲ್ಯವಾದದ್ದು. ಸ್ವಯಂಭೂಮನು ತನ್ನ ರಕ್ಷಣೆಗಾಗಿ ಬಂದ ಯಜ್ಞನಾಮಕ ಭಗವಂತ ಈಶಾವಾಸ್ಯಂ ಈ ಇಡೀ ಭಗವಂತನಲ್ಲಿ ವಾಸ ಮಾಡಿಕೊಂಡಿದ್ದಾನೆ. ಅಂದರೆ ಏನು? ನಿಯಾಮಕನಾಗಿದ್ದಾನೆ ಎಂಬ ಅನುಸಂಧಾನವನ್ನು ತಾನು ತಿಳಿದುಕೊಂಡು ಬೇರೆಯವರಿಗೂ ಹಂಚಿದ್ದಾನೆ. ಅವನು ಈಶಾವಾಸ ಉಪನಿಷತ್ ದ್ರಷ್ಟಾರ ಅಂದರೆ ಕಂಡುಕೊಂಡ, ನೋಡಿದ ಅಂತ ಅರ್ಥ. ಅದರಿಂದ ಅವನು ಋಷಿಯಾದ. ಮನುಷ್ಯರಾದವರು ಯಾವಾಗ ಭಗವಂತನ ಅರಿವು ಪಡೆದುಕೊಳ್ತಾರೋ ಆಗ ಅವರು ಮುನಿಗಳಾಗ್ತಾರೆ, ಋಷಿಗಳಾಗ್ತಾರೆ. ಋಷಿ ಜ್ಞಾನೇ. ಮನೋಬೋಧನೆಯ ಜ್ಞಾನವು ಒಂದು, ಋಷಿ ಎಂಬತಕ್ಕಂಥದ ಜ್ಞಾನ ಇನ್ನೊಂದು ಜ್ಞಾನ. ಅಂದರೆ ಇದು ಒಂದು ಮನುಷ್ಯರಿಗಿನ್ನ ಮಿಗಿಲಾದ ಜ್ಞಾನ ಋಷಿ ಜ್ಞಾನ. ಋಷಿಗೂ ಮಿಗಿಲಾದ ಜ್ಞಾನ ಮುನಿ ಎಂಬತಕ್ಕಂಥದ್ದು, ಮನನಶೀಲವಾಗಿರ್ತಕ್ಕಂಥದ್ದು. ಸದಾ ಓಂಕಾರ ಪ್ರಣವ ಮಂತ್ರದಲ್ಲಿ ಉಪಾಸಕರು ಯಾರೋ ಅವರಿಗೆ ಮುನಿಗಳು ಅಂತ ಹೆಸರು. ಶ್ರೀಮದಾನಂದ ತೀರ್ಥರು ಆನಂದ ತೀರ್ಥ ಮುನಿಹಿ ಅಂತ ಹೇಳ್ಕೊಂಡಿದ್ದಾರೆ. ಅದರಿಂದ ಅವರು ಸದಾ ಕಾಲ ಪ್ರಣವ ಮಂತ್ರಗಳನ್ನು ಜಪಿಸ್ತಾ ಇರ್ತಕ್ಕಂಥವರು ಶ್ರೇಷ್ಠ ಜ್ಞಾನಿಗಳು ಅಂತ ಹೆಸರು. ಹೀಗೆ ಮನು ಅವಬೋಧನೆ ಎಂಬತಕ್ಕಂಥದ್ದು ಈ ಪರಂಪರೆಯಲ್ಲಿ ಬೆಳೆದಿದೆ. ಹಿಂದೆ ನಾವು ನಾಮದ ಮಹಾತ್ಮೆಯನ್ನು ಷಷ್ಠಮ ಸ್ಕಂದದಲ್ಲಿ, ಭಕ್ತಿಯ ಮಹಿಮೆಯನ್ನು ಸಪ್ತಮ ಸ್ಕಂದದಲ್ಲಿ ತಿಳಿದ ನಂತರ ಈಗ ಅಷ್ಟಮ ಸ್ಕಂದದಲ್ಲಿ ನಾವು ಏನು ತಿಳಿತಾ ಇದ್ದೀವಿ ಅಂದರೆ ಜ್ಞಾನವನ್ನು ಪ್ರಚಾರ ಮಾಡಬೇಕು. ನಮ್ಮಲ್ಲಿ ತಿಳಿದಂಥ ಜ್ಞಾನ ಬೇರೆಯವರು ಪ್ರಚಾರ ಮಾಡದೆ ಹೋದರೆ ಭಗವಂತ ತೃಪ್ತಿಯಾಗುವುದಿಲ್ಲ. ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಗಜೇಂದ್ರ ಮೋಕ್ಷ. ಗಜೇಂದ್ರ ಎಂಬತಕ್ಕಂಥವನು ದೊಡ್ಡ ರಾಜನಾಗಿದ್ದಾಗ ದೂರ್ವಾಸರು ಬಂದ ಆತಿಥ್ಯ ಸತ್ಕಾರವನ್ನು ನಿರ್ಲಕ್ಷಿಸಿದಾಗ ಇವನ ಅಹಂಕಾರ ಬಹಳವಾಗಿ ಬೆಳೆದಿತ್ತು ಅಂತ ಹೇಳಿ ನೀನು ಆನೆಯಾಗುವಂಥ ಶಾಪವನ್ನೇ ಕೊಟ್ಟುಬಿಟ್ರು. ಆನೆ ಅಂದರೆ ಏನಪ್ಪ ಅಂದರೆ ಅಹಂಕಾರದಿಂದ ತುಂಬಿದ ಪ್ರಾಣಿ. ಈಗ ಅಹಂಕಾರ ತುಂಬಿದ ಪ್ರಾಣಿನೇ ಆಗಬೇಕಾಗಿಲ್ಲ. ಕಲಿಯುಗದಲ್ಲಿ ಎಲ್ಲ ಮನುಷ್ಯರು ಅಹಂಕಾರದ ತುಂಬಿ ತುಳ್ಕಾಡ್ತಾ ಇದ್ದಾರೆ. ಇವರೆಲ್ಲರೂ ಗಜೇಂದ್ರರೇ. ಆದ್ದರಿಂದ ಗಜೇಂದ್ರ ಮೋಕ್ಷ ಎಂಬತಕ್ಕಂಥದ್ದು ಅತಿ ಪ್ರಸ್ತುತವಾದ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಹೇಳಲ್ಪಟ್ಟಿದೆ. ಗಜೇಂದ್ರ ಮೋಕ್ಷ ಆಗಬೇಕಂದ್ರೆ ಏನು ಮಾಡಬೇಕು? ನಕ್ರ ಹಿಡಿಬೇಕು. ಅಂದರೆ ನಾವು
ನೆಲದ ಮೇಲೆ ಹಾರಾಡುವುದು ಬಿಟ್ಟು ಗಾಳಿಯಲ್ಲಿ ಹಾರಾಡುವಂತೆ ಹೋದಾಗ ಮೊಸಳೆ ಎಂಬತಕ್ಕಂಥದ್ದು ಏನಪ್ಪ ಅಂದರೆ ಇನ್ನೊಂದು ಅಜ್ಞಾನ ನಮ್ಮನ್ನು ಕಾಲಿಗೆ ಹಿಡಿದು ಕೆಳಗಡೆ ತಳ್ಳುತ್ತೆ. ಇದೇ ನಮ್ಮ ಅಭಿಮಾನ, ಅಜ್ಞಾನ. ಹೀಗೆ ತಳ್ಳಿದಾಗ ನಾವು ಪಾತಾಳಕ್ಕೆ ಬಿಡುತ್ತೇವೆ. ಇದನ್ನು ಯಾರು ಅರಿತುಕೊಂಡು ಭಗವಂತನ ಜ್ಞಾನಸಕ್ತರಾಗ್ತಾರೋ ಆಗ ಹರಿ ಎಂಬ ಭಗವಂತ, ನಾರಾಯಣ ಮೂಲ ರೂಪದಲ್ಲಿ ಭಗವಂತ ಇರ್ತಕ್ಕಂಥ ಅವನೇ ಶಂಖಚಕ್ರ ಗದಾಪದ್ರವಾಗಿ ಬಂದು ಗಜೇಂದ್ರನಿಗೆ ಕಾಣಿಸಿಕೊಂಡು ತನಗೆ ಹಿಡಿದಂಥ ಮೊಸಳೆಯನ್ನೇ ಮೊದಲು ಬಂಧನದಿಂದ ಬಿಡಿಸಿದ ನಂತರ ಇವನನ್ನು ಬಿಡಿಸಿ ಉತ್ತಮ ಮೋಕ್ಷ ಪದವಿಯನ್ನು ಕೊಟ್ಟ. ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಏನಪ್ಪ ಅಂದರೆ ನಾವೆಲ್ಲರೂ ಬಂಧಿತರಾಗಿದ್ದೇವೆ ಅಂತ ತಿಳಿಬೇಕು. ಏಕೆಂದರೆ ಎಷ್ಟೋ ಪಕ್ಷದಲ್ಲಿ ಬಂಧನವೇ ಮಿಥ್ಯ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಇದನ್ನು ತೋರಿಸ್ಕೋದಕ್ಕೆ ಗಜೇಂದ್ರ ಮೋಕ್ಷ ಅಷ್ಟಮ ಸ್ಕಂದ ಭಾಗವತದಲ್ಲಿ ವೇದವ್ಯಾಸರು ತಿಳಿಸಿದ್ದಾರೆ. ಎಲ್ಲ ಮನುಷ್ಯರು ಬಂಧನದಲ್ಲಿದ್ದಾರೆ. ನೀರಿನಲ್ಲಿ ಇರೋದಾಗ ನೀರಿನಲ್ಲಿ ಯಾವುದಕ್ಕೆ ಬಲ ಅಂದರೆ ಮೊಸಳಿಗೆ ಬಲ. ಹಾಗೆ ಕಲಿಯುಗದಲ್ಲಿ ಅಜ್ಞಾನಕ್ಕೆ ಬಲ. ನಾವು ಅಜ್ಞಾನ ಎಂಬ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೇವೆ. ಈ ಬಂಧನದಿಂದ ಬಿಡುಗಡೆಯಾಗುವುದೇ ಮೋಕ್ಷ. ಇದು ಭಾಗವತರ ಧರ್ಮ, ಇದೇ ಭಾಗವತ. ಬಂಧನ ಬಿಡುಗಡೆಯೇ ಭಾಗವತ. ಈ ಅಧ್ಯಾಯದಿಂದ ನಾವು ತಿಳ್ಕೊಳ್ಬೇಕು. ಹಾಗಾದ್ರೆ ಏನು ಮಾಡಬೇಕು? ಗಜೇಂದ್ರ ಏನು ಮಾಡಿದ? ಭಗವಂತನನ್ನ ಆರಾಧನೆ ಮಾಡಿದ. ಯಾವಾಗ? 1,000 ವರ್ಷಗಳ ಕಾಲ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ನನ್ನ ಶಕ್ತಿ ಏನೂ ನಡೆಯಲಾರದು ಎಂಬ ಅಂತಿಮ ಕ್ಷಣ ಬಂದಾಗ ಭಗವಂತನನ್ನ ತನ್ನ ಸೊಂಡಿಲಲ್ಲಿ ಅಲ್ಲೇ ಬೆಳೆದಿದ್ದ ಕಮಲ ಹೂವನ್ನು ಆಕಾಶಕ್ಕೆ ಎತ್ತಿ ತೋರಿಸಿ ಮೂಲ ಮಂತ್ರದಿಂದ ಭಗವಂತನ ಆರಾಧನೆ ಮಾಡಿದ. ಆಗ ತಕ್ಷಣವೇ ಭಗವಂತ ವೈಕುಂಠದಿಂದ ಬಂದು ಬಂಧನವನ್ನು ನಿವಾರಣೆ ಮಾಡಿದ. ಗಜೇಂದ್ರ ಹೇಗೆ ತನ್ನ ಸೊಂಡಿಲನ್ನು ಮೇಲೆ ಎತ್ತಿದನು, ಹಾಗೆ ನಾವು ಎರಡೂ ಕೈಗಳನ್ನು ಮೇಲೆ ಎತ್ತಿ ಸದಾ ಭಗವಂತನನ್ನು ಧ್ಯಾನಿಸಬೇಕು. ಧ್ಯಾನಿಸುವಾಗ ನಮ್ಮ ಬಂಧನದಲ್ಲಿ ಒಳಗಾಗಿರತಕ್ಕಂಥ ಪೂರ್ಣ ಮಾಹಿತಿ ಇರಬೇಕು. ಅದರಲ್ಲಿ ಹೇಗೆ ತಾವು ಉಂಟಾಗಿರಬೇಕು? ಭಗವಂತನ ಆರಾಧಿಸುವ ಪ್ರಜ್ಞೆ ಅಂದರೆ ಹೂವ ಅಂದರೆ ನಮ್ಮ ಹೃದಯ ಅರಳಿರಬೇಕು. ಭಕ್ತಿ ಭಾವದಿಂದ ಅರಳಿರಬೇಕು. ಆಗ ಭಗವಂತ ನಮ್ಮ ಭಕ್ತಿಗೆ ಮೆಚ್ಚಿ ನಮ್ಮ ಬಂಧನವನ್ನು ನಿವಾರಣೆ ಮಾಡುತ್ತಾನೆ ಎಂಬುದು ಆಧ್ಯಾತ್ಮಿಕ ಅರ್ಥ. ಇದು ನಿಜವಾದ ನಮ್ಮ ಭಾಗವತ. ಮಂದರಾಯಣಂ ಪ್ರೋಕ್ತ ಮಂದನಂ ಕ್ಷೀರಸಾಗರೇ ಕೂರ್ಮಾವತಾರ ಮಾಹಾತ್ಮಂ ವಿಶೋತ್ಪತ್ತಿ ಕೀರ್ತಿತ ಉಚ್ಚೇಶವಶ್ವಗಜಯೋ ಪಾರಿಜಾತಸ್ಯ ಸಂಭವಃ ರಮಾವತಾರ ಕಥಿತಃ ರಮಾ ಸೌಂದರ್ಯ ವರ್ಣನಂ. ಮುಂದಿನ ಭಾಗದಲ್ಲಿ ಮಂದರ ಪರ್ವತ, ಮಂಥರ ಸಮುದ್ರ ಮಥನವನ್ನು ಹೇಳಿದ್ದಾರೆ. ಕಲಿಯುಗದಲ್ಲಿ ಭಾಗವತರಾದವರು ಏನು ಮಾಡಬೇಕು? ಯಾರನ್ನು ಅನ್ಯತಾ ನಾವು ದ್ವೇಷಿಸಬಾರದು. ಶತ್ರು ಮಿತ್ರಗಳಂತೆ ನಾವು ವಿಭಾಗಿಸಬಾರದು. ನಮ್ಮ ಕೆಲಸಕ್ಕೆ ಧಕ್ಕೆ ಬಾರದಂತೆ ನಾವು ಅವರೊಡನೆ ಇರಬೇಕು. ಆದರೆ ಅವರ ಮಾರ್ಗದಲ್ಲಿ ನಾವು ಹೋಗಬಾರದು. ಇದನ್ನು ತೋರಿಸುವ ಭಾಗ ಅಮೃತ ಮಥನ. ಈಗ ನಾವು ಪ್ರತಿನಿತ್ಯವೂ ಭಗವಂತನ ಆರಾಧನೆ ಮಾಡಬೇಕು ಅಂದರೆ ಎಲ್ಲ ಸಾಮಗ್ರಿಯನ್ನು ಒದಗಿಸಿಕೊಳ್ಳಬೇಕು. ಈ ಸಾಮಗ್ರಿಗೆ ನಾವು ಮಿತ್ರರನ್ನು ಸಂಪರ್ಕಿಸಬೇಕು, ಶತ್ರುಗಳನ್ನು ಸಂಪರ್ಕಿಸಬೇಕು, ರಾಜಸ ವ್ಯಕ್ತಿಗಳನ್ನು ಸಂಪರ್ಕಿಸಬೇಕು, ರಾಜಸ ವ್ಯಕ್ತಿ ತಾಮಸ ವ್ಯಕ್ತಿಯನ್ನು ಸಂಪರ್ಕಿಸಬೇಕು ಮತ್ತು ಸಾತ್ವಿಕರನ್ನು ಸಂಪರ್ಕಿಸಬೇಕು. ಆಗ ನಾವು ಇವನು ಈತವ ಇವನ ಆತವ ಅಂತ ಹೇಳಿ ನಾವು ವಿಭಾಗಿಸದೆ ನಮ್ಮ ಕೆಲಸಕ್ಕೆ ಅಡೆತಡೆ ಆಗದಂತೆ ನೋಡಿಕೊಳ್ಳಬೇಕು. ಇದೇ ಅಮೃತ ಮಥನ. ನಮ್ಮ ಕಾರ್ಯಕಲಾಪಕ್ಕೆ ಅಡ್ಡಿಯಾಗದಂತೆ ಮಾಡುವುದೇ ಮಂಥನ. ಶತ್ರುಗಳು
ಆಪ್ತರು, ಅನಾಪ್ತರು, ಹಿರಿಯರು, ಸ್ತ್ರೀಯರು, ಪರಕೀಯರು, ಸ್ವಬಾಂಧವರು ಎಂಬ ಏನೇ ವಿಭಾಗಗಳಿದ್ದರೂ ಕೂಡ ಇವರ ಮಧ್ಯದಲ್ಲಿ ನಾವು ಮಂಥನ ಮಾಡಬೇಕು ಅಂದರೆ ಶಾಸ್ತ್ರ ಚಿಂತನೆ, ಬುದ್ಧಿಯಿಂದ ನಾವು ಚಿಂತನೆ ಮಾಡಿ ನಮ್ಮ ಕೆಲಸಕ್ಕೆ ಅಡ್ಡಿಯಾಗದಂತೆ ಮಾಡಿಕೊಳ್ಳುವುದೇ ಸಮುದ್ರ ಮಂಥನ. ಇದು ಭಾಗವತರ ಲಕ್ಷಣ. ಏಕೆಂದರೆ ನಾವು ಒಂದು ನೆಪ ಒಡ್ಡಿ ನಮ್ಮ ಸಾಧನೆಯನ್ನು ಕುಂಟುಕ ಮಾಡಬಾರದು, ಹಾನಿ ಮಾಡಿಕೊಳ್ಳಬಾರದು, ಒಂದು ಕ್ಷಣವೂ ವ್ಯರ್ಥ ಮಾಡಿಕೊಳ್ಳಬಾರದು. ಇದು ಭಾಗವತರ ಲಕ್ಷಣ. ಇದೇ ಭಾಗವತ. ಇದನ್ನು ಸಮುದ್ರ ಮಂಥನ ಅಥವಾ ಅಮೃತ ಮಂಥನದಿಂದ ನಾವು ತಿಳಿಯಬಹುದಾಗಿದೆ. ಆಗ ಭಗವಂತ ಏನು ಮಾಡುತ್ತಾನೆ? ಸರ್ವಾಂಗತ್ವ ಭಗವಂತ ಸಹಾಯ ಮಾಡ್ತಾನೆ. ಕೂರ್ಮ ಅವತಾರದಿಂದ ಮಂದರ ಪರ್ವತ ಎತ್ತಿರದಂತೆ ನಮ್ಮನ್ನು ತಿಳಿಯುತ್ತಾನೆ. ಅಜಿತನಾಗಿ ನಮ್ಮ ಕೈ ಕಾಲುಗಳಿಗೆ ಬಲವನ್ನು ಕೊಡ್ತಾನೆ. ನಮ್ಮ ಶತ್ರುಗಳಲ್ಲೂ ಸಹ ಭಗವಂತ ಅಜಿತರ ರೂಪಕನಾಗಿ ಅವನಲ್ಲೂ ನಿಂತು ನಮಗೆ ಸಹಾಯ ಮಾಡ್ತಾನೆ. ಆದ್ದರಿಂದ ಅವರು ವಿಷಮ ವ್ಯಕ್ತಿಗಳಾದರೂ ನಮಗೆ ಸಮ ವ್ಯಕ್ತಿಗಳಾಗಿ ಪರಿವರ್ತನೆ ಆಗತಕ್ಕಂಥ ಮಾರ್ಗ ಮಾಡತಕ್ಕಂಥ ಭಗವಂತ. ಅವನಲ್ಲಿ ಯಾರು ಶ್ರದ್ಧೆ ಇಟ್ಟು ಈ ಕಾರ್ಯವನ್ನು ಸಮುದ್ರ ಮಂಥನ ಅಮೃತ ಮಂಥನ ಮಾಡ್ತಾರೋ ಆಗ ನಮಗೆ ಏನು ಹುಟ್ಟುತ್ತೆ ಅಂದರೆ ಮೊಟ್ಟ ಮೊದಲಿಗೆ ವಿಷವೇ ಉತ್ಪತ್ತಿ ಆಗತ್ತೆ. ವಿಷ ಅಂದರೆ ಏನು? ನಾವು ಅತಿ ನಮಗೆ ಸರಿಸಾಟಿ ಇಲ್ಲದ ಜನಗಳನ್ನೇ ಅಥವಾ ಬಹಳ ಮೇಲೆ ಕೆಳಗೆ ಇರ್ತಕ್ಕಂಥ ಜನಗಳನ್ನೇ ನಾವು ಸಂಪರ್ಕಿಸಿದಾಗ ಅಲ್ಲಿ ವಿಷ ಉತ್ಪತ್ತಿ ಆಗತ್ತೆ. ಆಗ ವಿಷ ಉತ್ಪತ್ತಿ ಆದಾಗ ವಾಯುದೇವರು ಏನು ಮಾಡ್ತಾರೆ? ನಮ್ಮಲ್ಲೇ ನಿಂತು ಆ ವಿಷವನ್ನು ತಾವು ಕುಡಿದು ನಮ್ಮನ್ನು ರಕ್ಷಿಸುತ್ತಾರೆ. ಅಂದರೆ ನಾವು ವಾಯು ಮಂತ್ರದಿಂದ, ವಾಯುಸ್ತುತಿಯಿಂದ ಈ ವಿಪತ್ತನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಅರ್ಥ. ಯಾವುದೇ ವಿಷ ಬಂದರೂ ಸಹ ವಾಯುಸ್ತುತಿಯೇ ವಿಷವನ್ನು ನಾಶನ ಮಾಡಿದ ಅಮೃತ ಮಂಥನದ ಕತೆ. ಯಾರು ವಾಯುಸ್ತುತಿಯಿಂದ ಹೇಗೆ ಉತ್ತೀರ್ಣರಾಗ್ತಾರೋ ಮುಂಚೆ ಉಚ್ಚೈಶ್ರವ ಎಂಬತಕ್ಕಂಥ ಕುದುರೆ, ಅಶ್ವ, ಗಜ ಇದು ನಮಗೆ ಸಿಗುತ್ತೆ ಅಂದರೆ ಅರ್ಥ ಏನು? ನಮ್ಮ ಕಾಲಿಗೆ ಶಕ್ತಿ ಬರುತ್ತೆ ಮತ್ತು ಕೈಗೆ ಶಕ್ತಿ ಬರುತ್ತೆ. ಇದು ಕೈಗೆ ಕಾಲಿಗೆ ಶಕ್ತಿ ಬರೋದೇ ಅಶ್ವ ಮತ್ತು ಗಜಗಳ ಬಂದಂತೆ. ಪಾರಿಜಾತ ಸ್ವಸಂಭವ, ಪಾರಿಜಾತ ಪುಷ್ಪವೂ ಸಿಗುತ್ತೆ. ಅಂದರೆ ಭಗವಂತನ ಆರಾಧನೆ ಬೇಕಾದ ಸಾಮಗ್ರಿಗಳು ಸಿಗುತ್ತೆ. ಆಗ ರಮಾವತಾರ ಸಾಕ್ಷಾತ್ ಲಕ್ಷ್ಮಿಯೇ ಅಲ್ಲಿ ಪ್ರಾದುರ್ಭವಳಾಗ್ತಾಳೆ. ಅಂದರೆ ಭಗವಂತನ ಪೂಜೆಗೆ ಮಾಡ್ತಕ್ಕಂಥವ್ರು ಯಾರು? ಮಹಾಲಕ್ಷ್ಮೀ ದೇವರು ಮಾತ್ರ. ಅವರಿಗೆಲ್ಲ ಕಣದಲ್ಲಿ ನಿಂತು ಮಾಡುತ್ತಾರೆ. ಆದ್ದರಿಂದ ನಮ್ಮ ಮನೆಯಲ್ಲಿ ಎಲ್ಲ ಲಕ್ಷಣ ಪದಾರ್ಥಗಳನ್ನು ಸಾಕ್ಷಾತ್ ಲಕ್ಷ್ಮಿಯೇ ಒದಗಿಸುತ್ತಾಳೆ. ಅಂದರೆ ಐಶ್ವರ್ಯ, ಆರೋಗ್ಯ, ಸಂಪತ್ತು ಎಲ್ಲವನ್ನು ಹರಿಯ ಆಜ್ಞೆಯಿಂದ ರಮಾದೇವಿ ಒದಗಿಸುತ್ತಾಳೆ ಅಂತ ಅರ್ಥ. ಈ ಒಂದು ಸುಂದರವಾದ ಆಧ್ಯಾತ್ಮಿಕ ಅರ್ಥ ಈ ಅಮೃತ ಮಂಥನದಲ್ಲಿ ಇದೆ. ಮುಂದಿನ ಶ್ಲೋಕದಲ್ಲಿ ವರಸ್ಯಾನ್ವೇಷಣಂ ಪ್ರೋಕ್ತ ವಿವಾಹಸ್ಯ ಜಿತಸ್ಯ ಹಿ ವಾರಣಸ್ಯ ಸಮುತ್ಪತ್ತಿ ಅಮೃತಸ್ಯ ಚ ಸಂಭವಃ ಧನ್ವಂತರಿ ಸಮುತ್ಪತ್ತಿ ಅಮೃತಾರಣಂ ತಥಾ ಮೋಹಿನಿ ವರ್ಣನಂ ದೈತ್ಯ ವಂಚನಾಕರಣಂ ತಥಾ. ಯಾವಾಗ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬಂದಾಗ ಏನು ಮಾಡಬೇಕು? ಭಗವಂತನಿಗೆ ಕೊಟ್ಟು ವಿವಾಹ ಮಾಡಬೇಕು. ಆದರೆ ನಮ್ಮಲ್ಲಿ ಪ್ರತಿದಿನವೂ ಲಕ್ಷ್ಮೀನಾರಾಯಣ ವಿವಾಹ ಕಾರ್ಯಕ್ರಮ ಮಾಡಬೇಕು. ಈಗ ತಿರುಪತಿಯಲ್ಲಿ ಪ್ರತಿನಿತ್ಯವೂ ಕಲ್ಯಾಣೋತ್ಸವ ಯಾಕಿದೆ ಅಂದರೆ ಎಲ್ಲರ ಮನೆಯಲ್ಲೂ ಆ ಕಲ್ಯಾಣೋತ್ಸವ ನಡೆಸಬೇಕು ಎಂಬುದು ತಾತ್ಪರ್ಯ. ಅದಾಗದಿದ್ದಲ್ಲಿ ದೇವಸ್ಥಾನಗಳಲ್ಲಿ ಕುಲದೇವತೆಗಳಲ್ಲಿ ಆಗಿದ್ದಾಗ ಅಲ್ಲಿ ನೀವೇನು ನಾವು ಹೋಗಿ ನಮ್ಮ ಕೈಲ ಸಹಾಯವನ್ನು ಮಾಡಿ ಆ ಮಂಗಳ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಪ್ರತಿದಿನ ಸಾಯಂಕಾಲವು ರಮಾ ವೀಕ್ಷಣೆಯಲ್ಲಿ ಇದ್ದು ಮನೆಯನ್ನು ಅಲಂಕಾರ ಮಾಡಿ ವರರೂಪನಾಗಿ ಭಗವಂತನನ್ನು ಆರಾಧನೆ ಮಾಡಿ ಪೂಜಿಸಿ ಮಂಗಳಾರತಿಯನ್ನು ಬೆಳಗುವುದೇ ರಮಾರಮಣನ ವಿವಾಹ. ಅಜಿತ ನಾಮಕ ಪರಮಾತ್ಮನಿಗೆ ವಿವಾಹ ಮಾಡಬೇಕು. ವಾರುಣಿ ಉತ್ಪತ್ತಿ, ಅಮೃತ ಉತ್ಪತ್ತಿ, ಧನ್ವಂತರಿ
ದೇವರ ಕೈಲಿದ್ದ ಅಮೃತ ಕಲಶದ ಅಪಹರಣ, ಮೋಹಿನಿ ರೂಪದ ವರ್ಣನೆ ಅವನಿಲ್ಲಿ ಹೇಳಿದಾರಂದ್ರೆ, ಯಾವಾಗ ನಾವು ಲಕ್ಷ್ಮೀನಾರಾಯಣ ವಿವಾಹವನ್ನು ನಮ್ಮನೇಲಿ ಮಾಡ್ತೀವಿ ಆಗೇನು ಬರುತ್ತೆ, ಅಮೃತವೇ ಉತ್ಪತ್ತಿ ಆಗತ್ತೆ. ಅಮೃತ ಅಂದ್ರೆ ಏನು? ಆನಂದ. ಆನಂದ ಅಂದ್ರೆ ಏನು? ಸಂತೋಷ. ಮನೆಯಲ್ಲಿದ್ದವರಿಗೆಲ್ಲರಿಗೂ ಸಂತೋಷವಾಗುತ್ತೆ. ಇದು ನಿಜವಾದ ಭಾಗವತಾಮೃತ. ನಮ್ಮಲ್ಲಿ ಭಾಗವತಾಮೃತ ಉತ್ಪತ್ತಿ ಆಗುತ್ತದೆ. ಆದರೂ ಸಹ ಆಗ ಏನು ಮಾಡ್ತಾರೆ, ಮನೆಯಲ್ಲಿರ್ತಕ್ಕಂಥ ದೈತ್ಯರು ಅಥವಾ ಬೇರೆಯವರು ಅದನ್ನು ಅಪಹರಣ ಮಾಡ್ತಾರೆ. ಅಂದರೆ ಪೂಜೆಯನ್ನು ನಿಲ್ಲಿಸಿಬಿಡಿ ಅಥವಾ ಬೇರೆ ರೀತಿಯ ಅಡೆತಡೆಗಳು ಮಾಡಿದಾಗ ಭಗವಂತ ಏನು ಮಾಡ್ತಾನೆ, ಮೋಹಿನಿ ರೂಪದಲ್ಲಿ ಬಂದು ದೈತ್ಯರನ್ನು ವಂಚಿಸಿ ದೇವತೆಗಳನ್ನು ರಕ್ಷಿಸುವಂತೆ ಯಾವುದೋ ಒಂದು ಉಪಾಯ ಮಾಡಿ ನಮಗೆ ಬಂದ ವಿಪತ್ತನ್ನು ಪಾರು ಮಾಡ್ತಾನೆ ಭಗವಂತ. ಯಾವುದೇ ವಿಪತ್ತು ಬಂದರೂ ನೋಡಿ, ಕ್ಷಣಕಾಲ ಇರುತ್ತೆ, ಮರುಕ್ಷಣದಲ್ಲಿ ಹೋಗ್ಬಿಡುತ್ತೆ. ಅರ್ಧ ಗಂಟೆ ಇರುತ್ತೆ ಮತ್ತೆ ಹೋಗ್ಬಿಡುತ್ತೆ, 1 ಗಂಟೆ ಇರುತ್ತೆ ಮತ್ತೆ ಹೋಗ್ಬಿಡುತ್ತೆ. ಈಗ ಹೋಗೋದು ಹೇಗೆ ಸಾಧ್ಯವಾಗುತ್ತೆ? ಅದೇ ಮೋಹಿನಿ ಅವತಾರ. ಅದು ಕಾಲ ರೂಪದಲ್ಲಿ ಭಗವಂತ ಬಂದು ಪ್ರತಿಯೊಬ್ಬರ ಮನೆಯ ಸಮಸ್ಯೆಗೂ ಪರಿಹಾರವನ್ನು ಸೂಚಿಸುವ ಭಗವಂತ ಅವನೇ ಮೋಹಿನಿ ರೂಪ. ಮೋಹಿನಿ ರೂಪ ಯಾಕೆ ಕಾಣಿಸುವುದಿಲ್ಲ ಅಂದರೆ, ಅದು ಕಾಲ ಸ್ವರೂಪಿಯಾಗಿದ್ದ ಇರೋದ್ರಿಂದ ರುದ್ರದೇವರನ್ನೇ ಮೋಹಿನಿಗೊಳಿಸಿದ ರೂಪ ಬೇರೆ ಯಾರಿಗೆ ಕಾಣಿಸುತ್ತೆ? ಆದ್ದರಿಂದ ಭಗವಂತ ಮೋಹಿನಿ ರೂಪದಲ್ಲಿ ಬಂದು ಪರಿಹಾರವನ್ನು ಮಾಡೇ ಮಾಡ್ತಾನೆ ಅಂತಕ್ಕಂಥದ್ದು ಅಷ್ಟಮ ಸ್ಕಂದದಿಂದ ನಾವು ತಿಳ್ಕೊಳ್ಳಬೇಕು. ಆಗೇನಾಗುತ್ತೆ, ಅಮೃತ ಪ್ರಾಶನೋ ರಾಹು ಶಿರಶ್ಚೇದನಂ ತಥಾ ಪುನಃ ಪುರುಷರೂಪಶ್ಚ ಸ್ವೀಕಾರೋಯಮನಂ ತಥಾ ದೈತ್ಯದಾನವಯುದ್ಧಂ ಚ ತಥೋ ದೈತ್ಯ ಪರಾಜಯಃ ರುದ್ರಸ್ಯ ಮೋಹನಂ ಪ್ರೋಕ್ತ ತಥೋ ಬಲಿ ಸಮುನ್ಯತಿ. ರಾಹು ಕೇತುಗಳ ನಿಗ್ರಹ ಅಂದರೆ ಏನರ್ಥ? ಯಾರು ನಮ್ಮಲ್ಲೇ ಇರತಕ್ಕಂಥ ಅಪಕೀರ್ತಿಯನ್ನು ತಂದು ಕೊಡತಕ್ಕಂಥ ಚಿಂತನೆಗಳು ಏನಿದೆ, ಅದು ಮೋಹಿನಿಯಿಂದ ನಮ್ಮಿಂದ ಅವರು ದೂರವಾಗ್ತಾರೆ. ಇದೇ ನಮ್ಮಲ್ಲಿ ನಡೀತಕ್ಕಂಥ ದೈತ್ಯ ದಾನವ ಯುದ್ಧ. ಇದು ವಿಶೇಷವಾಗಿ ಮೋಹಿನಿ ರೂಪದಿಂದ ಭಗವಂತ ವಿಶೇಷ ಆಕಾರವಾದ ನಮಗೆ ಶಕ್ತಿಯನ್ನು ಕೊಡ್ತಾರೆ ಅಂತದರ್ಥ. ಕೆಲವು ಕಾಲದಲ್ಲಿ ಏನಾಗುತ್ತೆ, ಬಲಿ ಚಕ್ರವರ್ತಿ ಅವನು ಯೋಗ್ಯನಾದರೂ ಸಹ ದೈತ್ಯರ ರಾಜನಾಗಿದ್ದಾಗ ಆಗ ದೈತ್ಯರಿಗೆ ಬಲ ಬಂದು ಮತ್ತೆ ದೈತ್ಯರು ತಲೆ ಎತ್ತುವಂತೆ ಆಗುತ್ತೆ. ಆಗ ಭಗವಂತ ಮತ್ತೆ ವಾಮನ ರೂಪದಲ್ಲಿ ಬಂದು ಬಲಿಯರಿಗೆ ಪಾಠವನ್ನು ಹೇಳಿ ದೇವತೆಗಳನ್ನು ಆಗ್ರಹ ಮಾಡ್ತಾನೆ. ಈ ರೀತಿಯಲ್ಲಿ ಬಲಿ ಚಕ್ರವರ್ತಿ ಉನ್ನತಿ ದಲವು ಸಹ ಈ ಅಧ್ಯಾಯದಲ್ಲಿ ಸಂಧಿಯಲ್ಲಿ ಹೇಳಲ್ಪಟ್ಟದ್ದು. ವಾಮನ ಅವತಾರ ಮಾಹಾತ್ಮ್ಯಂ ವಿರಾಟ್ ರೂಪ ಸವರ್ಣನಂ ಸ್ವರ್ಗ ಅಪಹಾರ ಸಂಪ್ರೋಕ್ತೋ ಬಿಲವಾಸೋ ಬಲೈ ಸ್ಮೃತಃ ಮತ್ಸ್ಯಾವತಾರ ಮಾಹಾತ್ಮ್ಯಂ ತಥಾ ಸತ್ಯವ್ರತಸ್ಯ ಚ ಸ್ಕಂದೇ ಅಸ್ಮಿನ್ ಅಷ್ಟಮೇ ಅಧ್ಯಾಯಃ ತ್ರಯೋವಿಂಶತಿ ಪ್ರಕೀರ್ತಿತಃ. ವಾಮನ ಅವತಾರ, ವಿರಾಟ್ ರೂಪದ ವರ್ಣನೆ ಮತ್ತು ತ್ರಿವಿಕ್ರಮನಲ್ಲಿ ಕಂಡ ವಿರಾಟ್ ರೂಪದ ವರ್ಣನೆ, ಬಲಿಯಿಂದ ಸ್ವರ್ಗಾಧಿಪತ್ಯವನ್ನು ಕಿತ್ತುಕೊಂಡಿದ್ದು ಯಾವ ವಾಮನಮೂರ್ತಿಯಾಗಿ, ಮತ್ತು ಸುತಲೋಕದಲ್ಲಿ ಅವನಿಗೆ ವಾಸ, ಸತ್ಯವ್ರತನ ರಾಜನ ಕಥೆ ಹಾಗೂ ಮತ್ಸ್ಯಾವತಾರ ಕಥೆ, ಹೀಗೆ 8ನೇ ಸ್ಕಂದದಲ್ಲಿ 36 ಅಧ್ಯಾಯಗಳಿಂದ ವರ್ಣಿತವಾಗಿದೆ. ಸತ್ಯವ್ರತ ಅಂದರೆ ಏನರ್ಥ ಅಂದರೆ, ಈ ಕಲಿಯುಗ ಮುಗಿದ ತಕ್ಷಣ ಬರತಕ್ಕಂಥದ್ದು ಕೃತಯುಗ. ಕೃತಯುಗವನ್ನು ಹುಟ್ಟು ಹಾಕುವಂಥವ್ರು ಯಾರಪ್ಪ ಅಂದರೆ ಈ ಸತ್ಯವ್ರತ ರಾಜ. ಮತ್ಸ್ಯಾವತಾರ ಪ್ರಥಮ ಅವತಾರವಾದದ್ದು ಮತ್ಸ್ಯಾವತಾರ, ಮತ್ತೆ ಅಲ್ಲಿಂದ ಪ್ರಾರಂಭವಾಗುತ್ತೆ. ಈ ರೀತಿಯಾಗಿ ಕಲಿಯುಗ ಹೋಗಿ ಕೃತಯುಗವು ಬರುತ್ತೆ ಎಂಬತಕ್ಕಂಥ ಸೂಚನೆಯನ್ನು ಅಷ್ಟಮ ಸರ್ಗದಲ್ಲಿ ಕೊಟ್ಟಿರ್ತಾರೆ. ಈ ರೀತಿಯಲ್ಲಿ ಭಾಗವತರು ಮತ್ತು ಭಾಗವತ ಧರ್ಮವನ್ನು ವಿಶೇಷವಾಗಿ ಇಲ್ಲಿ ವರ್ಣಿಸಿದೆ. ಇದನ್ನು ನಾವು ಯಥಾವತ್ತಾಗಿ ತಿಳಿದು ಅನುಸರಿಸಬೇಕು. ಇದೇ ಭಾಗವತದ ಮಹಿಮೆ. ಭರತೇ ರಮಣಂಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.